ಕರುಣರಸದ ಕೋಟಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದೆ. ಸದ್ಗುರುವಿರಲಿ ಎಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಮೊತ್ತ ಮೊದಲು ಶ್ರೀ ಶಂಕರ ಭಗವತ್ಪಾದರಿಂದ ಈ ಪರಂಪರೆಗೆ ಪ್ರದಾನ ಮಾಡಲ್ಪಟ್ಟ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿಯರ ದಿವ್ಯ ಬಿಂಬಗಳನ್ನು ಹೃದಯದಲ್ಲಿ ಧರಿಸಿ ಆಂಜನೇಯನ ಕೃಪೆಯನ್ನು ನಿಮಗೆಲ್ಲರಿಗೂ ಹಾರೈಸಿ ಸ್ವಭಾಷಾ ಚಾತುರ್ಮಾಸ್ಯದ ಮಧ್ಯದಲ್ಲಿ ಸಂಪನ್ನಗೊಳ್ಳುತ್ತಿರುವ ಗುರುಕಾರ್ಯರ ಸರ್ವಸೇವೆಯ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಕೆಲವು ಮಾತುಗಳನ್ನು ಆಡಬಯಸ್ತೇವೆ. ಇದೊಂದು ವಿಶಿಷ್ಟ ಪದವಿ ರಾಮಚಂದ್ರಾಪುರ ಮಠದ ಶಿಷ್ಯ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು. ಅದನ್ನು ಪುನರುಜ್ಜೀವನಗೊಳಿಸಲಾಯಿತು. ಆ ವ್ಯವಸ್ಥೆ ಶಿಥಿಲಾಗ್ತಾ ಇದ್ದಂಥ ಒಂದು ಕಾಲ, ಕೆಲವು ಭಾಗದಲ್ಲಿ ವ್ಯವಸ್ಥೆ ಇರಲಿಲ್ಲ. ಅದನ್ನು ಪುನರಪಿ ಜೀರ್ಣೋದ್ಧಾರಗೊಳಿಸಲಾಯಿತು, ಪುನರುಜ್ಜೀವನ ಮಾಡಲಾಯಿತು. ಯಾಕೆಂದರೆ ಅಷ್ಟು ಸುಂದರವಾದ ವ್ಯವಸ್ಥೆ ಅದು ಅಂತ. ಗುರಿಕಾರ ಅಂದರೆ ಶ್ರೀ ಸಂಸ್ಥಾನದ ನೇರ ಪ್ರತಿನಿಧಿ. ಸಮಾಜದ ಮಧ್ಯದಲ್ಲಿ ಶಿಷ್ಯ ಮಂಡಲದ ವ್ಯಾಪ್ತಿಯಲ್ಲಿ ಗುರುಗಳ ನೇರ ಪ್ರಾತಿನಿಧ್ಯವನ್ನು ವಹಿಸಿ ಶಿಷ್ಯರ ಮಧ್ಯೆ ಇರ್ತಕ್ಕಂಥವನು ಗುರಿಕಾರ. ಎಲ್ಲ ಶಿಷ್ಯರ ಸುಖ ದುಃಖಗಳಲ್ಲಿ ಭಾಗಿಯಾಗುವವನು. ಶುಭ ಕಾರ್ಯಕ್ರಮ ಇರ್ಬೋದು, ಅಪರ ಕಾರ್ಯಕ್ರಮ ಇರ್ಬೋದು, ಎಲ್ಲ ಸಂದರ್ಭದಲ್ಲಿಯೂ ಗುರುಗಳ ಪರವಾಗಿ ಗುರುಗಳಂತೆ ಜೊತೆ ಇದ್ದು ಆ ಆಶೀರ್ವಾದವನ್ನು ತಲುಪಿಸ್ತಕ್ಕಂಥವನು. ದಕ್ಷಿಣ ಕನ್ನಡದಲ್ಲಂತೂ ಗುರಿಕಾರರ ಮಾರ್ಗದರ್ಶನದಲ್ಲೇ ನಡೀತಕ್ಕಂಥದ್ದು ಕಾರ್ಯಗಳೆಲ್ಲ, ಅವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥದ್ದು ಕಾರ್ಯಗಳು. ಹಾಗೆ ಹಳೆಯ ಒಂದು ಪದ್ಧತಿ. ಹಾಗೆ ದೂರದಲ್ಲಿ ಎಲ್ಲಿಯೋ ಇರುವ ಗುರುಪೀಠವನ್ನು ನಮ್ಮ ಮಧ್ಯೆ ಪ್ರಾತಿನಿಧ್ಯದ ಮೂಲಕವಾಗಿ ಇರಿಸಿಕೊಳ್ಳುವಂಥದ್ದೇ ಈ ಒಂದು ವ್ಯವಸ್ಥೆಯ ಅರ್ಥ ಅಂತ. ಈ ರಾಮಾವತಾರ ಅಂದರೂ ಕೂಡ ಹಾಗೆ ಅಲ್ವಾ ಅಂತ. ಶ್ರೀಮನ್ನಾರಾಯಣ ಅಂದರೆ ಬಹಳ ದೂರ ವೈಕುಂಠದಲ್ಲಿ ಇರ್ತಕ್ಕಂಥವನು. ಅದು ಯೋಜನೆಗಳ ಲೆಕ್ಕದಲ್ಲಿ 18 ಕೋಟಿ ಯೋಜನವಂತೆ ಭೂಲೋಕದಿಂದ ವೈಕುಂಠ ಅಂದರೆ ಅಷ್ಟು ದೂರ ಇರ್ತಕ್ಕಂಥವನು ಶ್ರೀಮನ್ನಾರಾಯಣ. ನಮ್ಮ ಕಣ್ಣಿಗೂ ಕಿವಿಗೆ ಮೀರಿದ್ದದು. ನಮ್ಮ ಕಣ್ಣಿಗೆ ಅದನ್ನು ನೋಡೋ ಶಕ್ತಿ ಇಲ್ಲ, ಕಿವಿಗೆಲ್ಲಿ ಶಬ್ದಗಳನ್ನು ಕೇಳುವ ಶಕ್ತಿ ಇಲ್ಲ, ದಾರಿ ಗೊತ್ತಿಲ್ಲ, ಹೀಗಿರುವ ಸಂದರ್ಭ ಅಂತ. ಹಾಗಾದಾಗ ಆ ಶ್ರೀಮನ್ನಾರಾಯಣನ ವ್ಯಾಪ್ತಿಯಲ್ಲಿ ಎಷ್ಟೋ ಬ್ರಹ್ಮಾಂಡಗಳಿರ್ಬೋದು. ಇಂಥ ಬ್ರಹ್ಮಾಂಡಗಳು ಅನಂತಾನಂತ ಇರ್ಬೋದು. ಒಂದು ಬ್ರಹ್ಮಾಂಡ, ಈ ಅನಂತಾನಂತ ಬ್ರಹ್ಮಾಂಡಗಳ ಮಧ್ಯದಲ್ಲಿ ಒಂದು ಬ್ರಹ್ಮಾಂಡ, ಅಲ್ಲಿ ಒಂದು ಭೂಮಂಡಲ, ಒಂದು ಭೂಗ್ರಹ. ಅಲ್ಲಿಗೆ ನಾರಾಯಣನ ಪ್ರತಿನಿಧಿಯಾಗಿ ನಾರಾಯಣನ ಚೈತನ್ಯವನ್ನೇ ಹೊತ್ತು ರಾಮನ ಅವತಾರ ಆಯಿತು ಅಂತ. ರಾಮದೇವರಂದು ಯಾರು ಅಂದರೆ
ಅದು ಶ್ರೀಮನ್ ನಾರಾಯಣನೇ. ಅಲ್ಲಿಂದ ಇಲ್ಲಿಗೆ ಬಂದಿದ್ದು, ವೈಕುಂಠದಿಂದ ಅಯೋಧ್ಯೆಗೆ ಬಂದಿದ್ದು. ಮತ್ತು ಅಯೋಧ್ಯೆಯಲ್ಲಿ ಬಂದು ಅಯೋಧ್ಯೆಯಲ್ಲಿ ಇದ್ದು ಬಿಡಲಿಲ್ಲ ರಾಮದೇವರು. ಅಯೋಧ್ಯೆಯಿಂದ ದಂಡಕಾರಣ್ಯದಲ್ಲಿ ಸಂಚಾರ ಮಾಡಿ, ಚಿತ್ರಕೂಟ ಇರ್ಬೋದು, ಪಂಚವಟಿ ಇರ್ಬೋದು, ಇಂಥ ಎಲ್ಲ ದಂಡಕಾರಣ್ಯದಲ್ಲಿ ಸಂಚಾರ ಮಾಡಿ ಲಂಕೆಯವರೆಗೆ ಬಂದು ಕಿಷ್ಕಿಂಧೆಗೆ ಬಂದು. ಇದೆಲ್ಲ ಯಾಕೆ ಅಂದರೆ ಅದು ಪ್ರಾತಿನಿಧ್ಯ ಇನ್ನೂ ಹತ್ತಿರ ಬರುವಂಥದ್ದು. ದೂರ ಇರತಕ್ಕಂಥ ಭಗವಂತ ಹತ್ತಿರ ಬರುವಂಥ ಪ್ರಕ್ರಿಯೆ ಅದು ಅಂತ. ಅವತಾರ ಅನ್ನೋ ಶಬ್ದ ಕರ್ತವ್ಯ ಅದು ಅಂತ. ತುಂಬ ಎತ್ತರ ಆಯಿತು, ತುಂಬ ದೂರ ಆಯಿತು ದೇವರು ಅಂದರೆ, ಅದು ಇಳಿದು ನಮ್ಮ ಬಳಿಗೆ ಬರುವಂಥದ್ದು ಅಂತ. ಹಾಗೆ ಈ ಗುರಿಕಾರ ಎನ್ನುವಂಥದ್ದು ಕೂಡ ಈ ಗುರುಪೀಠ ಇಳಿದು ಶಿಷ್ಯನ ಬಳಿಗೆ ಬರುವಂಥದ್ದು. ಶಿಷ್ಯನ ಮಧ್ಯದಲ್ಲಿ ಒಬ್ಬ ಯೋಗ್ಯ ಶಿಷ್ಯನನ್ನು ಅಲ್ಲಿ ಆಯ್ಕೆ ಮಾಡಿ ಅವನ ಮೂಲಕವಾಗಿ ಪ್ರಾತಿನಿಧ್ಯವನ್ನು ವಹಿಸಿ ಸಮಾಜಕ್ಕೆ ಇನ್ನಷ್ಟು ಹತ್ತಿರವಾಗುವಂಥದ್ದು ಅದು. ಯಾಕೆಂದರೆ ಇಂದಾದರೆ ಸಂಪರ್ಕ ವ್ಯವಸ್ಥೆಗಳು ತುಂಬ ಇದೆ, ಒಳ್ಳೆಯದಕ್ಕೋ ಮತ್ತೊಂದಕ್ಕೋ ಗೊತ್ತಿಲ್ಲ, ಇದೆ, ತುಂಬ ಸಂಪರ್ಕ ವ್ಯವಸ್ಥೆಗಳಿದೆ, ವಾಹನಗಳ ಸೌಲಭ್ಯ, ರಸ್ತೆಗಳ ಸೌಲಭ್ಯ ಇದೆ. ಹಿಂದಿನ ಕಾಲದ ಆಲೋಚನೆ ಮಾಡಿದರೆ ಬಹಳ ಕಷ್ಟ ಇತ್ತು. ಈಗ ಇಲ್ಲಿಂದ ದಕ್ಷಿಣ ಕನ್ನಡಕ್ಕೆ ಹೋಗಬೇಕು ಅಂತಂದರೆ ಅದು ಸುಲಭದ ಕೆಲಸವೇ ಅಲ್ಲ. ಅದು ಹಳೆ ಕಾಲದ ಮಠದ ಪರಿಭಾಷೆಯಲ್ಲಿ ಹೇಳ್ತಾರೆ, 9 ಹೊಳೆಗಳನ್ನು ದಾಟಿ ಹೋಗಬೇಕು ಅಂತ ಅಲ್ಲಿ ಅಂತ. ಈಗ ಹೊಳೆ ದಾಟಿದ್ದು ಗೊತ್ತಾಗೋದಿಲ್ಲ, ಎಲ್ಲಿದೆ ಹೊಳೆ ಅಂತಲೇ ಗೊತ್ತಾಗೋದಿಲ್ಲ ಅಂಥ ಪರಿಸ್ಥಿತಿ ಇದೆ. ಕೆಲವು ಹೊಳೆಗಳು ಬತ್ತಿ ಹೋಗಿದ್ದಾವೆ, ಇರುವ ಹೊಳೆಗಳಿಗೂ ಸೇತುವೆ ರಸ್ತೆ ಇರೋದ್ರಿಂದ ದಿದೆಯೋ ಇಲ್ಲೋ ಅಂತ ಕೂಡ ಗೊತ್ತಾಗೋದಿಲ್ಲ. ಆದರೆ ಅವತ್ತಿನ ಕಾಲದಲ್ಲಿ ತಲುಪುವಂಥದ್ದು ತುಂಬ ಕಷ್ಟ ಇತ್ತು. ಆದರೆ ನಮ್ಮ ಪೂರ್ವಜರು ತುಂಬ ಸರಿಯಾದ ವ್ಯವಸ್ಥೆಯನ್ನು ಮಾಡಿ ಪ್ರಾತಿನಿಧ್ಯದ ಒಂದು ಸಂದರ್ಭವನ್ನು ಮಾಡಿ ಆ ಸಮಸ್ಯೆಯನ್ನು ಹಗುರ ಮಾಡಿಕೊಂಡ್ರು ಅಂತ. ಹಾಗೆ ಗುರುಪೀಠಕ್ಕೆ ಎಲ್ಲವೂ ತಲುಪಬೇಕು ಅನ್ನುವ ಇನ್ನೊಂದು ಉದ್ದೇಶ. ಎಲ್ಲಿಯೋ ಒಬ್ಬ ಸಾಮಾನ್ಯ ಶಿಷ್ಯನ ದುಃಖ ಗುರುಪೀಠಕ್ಕೆ ತಲುಪಬೇಕು. ಹೇಗೆ ತಲುಪೋದು? ಯಾಕೆಂದರೆ ಅವನಿಗೆ, ಆ ಸಾಮಾನ್ಯ ಶಿಷ್ಯನಿಗೆ ಜ್ಞಾನ ಇಲ್ಲದೆ ಇರ್ಬೋದು. ಅಂದರೆ ಗುರುಗಳು ಎಲ್ಲಿರ್ತಾರೆ, ಹೇಗಿರ್ತಾರೆ, ಹೇಗೆ ಹೋಗಬೇಕು, ಹೇಗೆ ಮಾತಾಡಬೇಕು, ಈ ಯಾವುದೇ ಜ್ಞಾನ ಇಲ್ಲದೆ ಇರ್ಬೋದು, ಧೈರ್ಯ ಇಲ್ಲದೆ ಇರ್ಬೋದು. ಗುರುಪೀಠದ ಮುಂದೆ ಬಂದು, ಇವತ್ತು ನಿಮಗೆಲ್ಲ ಧೈರ್ಯ ಬಂದಿದೆ ತುಂಬ, ಹಾಗಿರಲಿಲ್ಲ ಮೊದಲು. ಅಂಥ ಪರಿಸ್ಥಿತಿ ಇರಲಿಲ್ಲ, ಹತ್ತಿರ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಅಂಥ ಸಂದರ್ಭ. ಈ ಒಂದು ದೊಡ್ಡ ಗುರುಗಳ ಕಾಲದವರೆಗೂ ಹಾಗೆ ಇರ್ತದು. ಗುರುಪೀಠದ ಹತ್ತಿರ ಹೋಗುವಂಥದ್ದು ಅಂದರೆ ಅದು ಅಷ್ಟು ಆಲೋಚನೆ ಮಾಡಿ ಹೋಗ್ಬೇಕೆನ್ನೋ ಹಾಗೆ ಇರ್ತದೆ. ಈಗ ತುಂಬ ಸರಳ ಆಗಿದೆ ವ್ಯವಸ್ಥೆ, ಕಾಲಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ತುಂಬ ಸರಳ ಆಗಿದೆ. ಹಾಗಾಗಿ ಶಿಷ್ಯನಿಗೆ ಧೈರ್ಯ ಇಲ್ಲದೆ ಇರ್ಬೋದು. ಇವತ್ತಿಗೂ ಧೈರ್ಯ ಇಲ್ಲದೆ ಇರುವಂಥವ್ರು ಇದ್ದಾರೆ. ನಿಮ್ಗೆ ಹತ್ತಿರ ಬಳಕೆ ಆದವ್ರ ವಿಷಯ ಬೇರೆ, ಇವತ್ತಿಗೂ ಅನೇಕರಿಗೆ ಧೈರ್ಯ ಇಲ್ಲ. ಅಥವಾ ಒಂದು ವೇಳೆ ಹತ್ತಿರ ಮಂತ್ರಾಕ್ಷರ ತಗೊಳ್ಳಿಕ್ಕೆ ಬರಲಿಕ್ಕೆ ಧೈರ್ಯ ಇದ್ದರೂ ಮಾತಾಡಲಿಕ್ಕೆ ಧೈರ್ಯ ಇಲ್ಲದೆ ಇರ್ಬೋದು. ಕೆಲವು ಸಂಗತಿಗಳನ್ನು ಮಾತಾಡಲಿಕ್ಕೆ ಧೈರ್ಯ ಇಲ್ಲದೆ ಇರ್ಬೋದು. ಇದು ಉಭಯ ಕುಶಲೋಪರಿ ಉಳಿದಿದ್ದೆಲ್ಲ ಮಾತಾಡಿದರೂ ಕೂಡ ಯಾವುದೋ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಧೈರ್ಯ ಇಲ್ಲದೆ ಇರ್ಬೋದು. ಒಬ್ಬ ನಾಯಕ ಬೇಕು ಅಲ್ಲಿ ಅಂತ ಕರ್ಕೊಂಡು ಬಂದು, ಹೀಗಿದೆ ಇವನು ಸಮಸ್ಯೆ, ಆಶೀರ್ವಾದ ಬೇಕು ಎನ್ನುವಂಥ ಒಬ್ಬ ನಾಯಕ ಬೇಕು ಅಲ್ಲಿ, ಪ್ರತಿನಿಧಿ ಬೇಕು ಅಲ್ಲಿ. ಹಾಗಾಗಿ ಜ್ಞಾನ ಇಲ್ಲದೆ ಇರ್ಬೋದು ಶಿಷ್ಯನಿಗೆ, ಧೈರ್ಯ ಇಲ್ಲದೆ ಇರ್ಬೋದು, ಶಕ್ತಿ ಇಲ್ಲದೆ ಇರ್ಬೋದು. ಈಗಲೂ ಸಾಧ್ಯತೆ ಇದೆ ಶಿಷ್ಯನಿಗೆ ಅಲ್ಲಿಂದ ಇಲ್ಲಿಗೆ ಬಂದು ತಲುಪಿ ಆ ಶಕ್ತಿಯೇ ಇಲ್ಲದೆ ಇರ್ಬೋದು. ಹಾಗಾಗಿ ನೀವೆಲ್ಲ ಗುರಿಕಾರರು, ಸಮಾಜದ ಜ್ಞಾನ ನೀವು, ಸಮಾಜದ ಧೈರ್ಯ ನೀವು, ಸಮಾಜದ ಶಕ್ತಿ ನೀವು, ಈ ಮೂರು ಆಗಿದ್ದೀರಿ. ಇಷ್ಟು ಇದೆ ನಿಮ್ಮಲ್ಲಿ ಅಂತ. ಅವರಿಗೆ ಜ್ಞಾನ ಕೊಡಬೇಕು ನೀವು, ಸಾಮಾನ್ಯ ಶಿಷ್ಯರಿಗೆ ಜ್ಞಾನ ಕೊಡಬೇಕು, ಶಕ್ತಿ ಕೊಡಬೇಕು, ಧೈರ್ಯ ಕೊಡಬೇಕು. ಅಥವಾ ನೀವೇ ಜ್ಞಾನವಾಗಿ, ನೀವೇ ಶಕ್ತಿಯಾಗಿ, ನೀವೇ ಧೈರ್ಯವಾಗಿ ಆ ಶಿಷ್ಯನ ನೋವನ್ನು, ಅಳರನ್ನು ಇಲ್ಲಿಗೆ ತಲುಪಿಸಬೇಕು ಗುರುಪೀಠಕ್ಕೆ ಅಂತ. ತುಂಬ ಪವಿತ್ರವಾದ ಕಾರ್ಯ. ಯಾರಿಗಾದರೂ ಈ ಹೊಣೆಗಾರಿಕೆ ಸಿಕ್ಕಿದರೆ ನಿಮ್ಮ ಹಾಗೆ ಅವನು ಧನ್ಯ ಅಂತ ನಾವು ಭಾವಿಸ್ತೇವೆ. ಯಾಕೆಂದರೆ ಈ ಉಭಯತ್ವ ಪ್ರಾತಿನಿಧ್ಯ ವಹಿಸ್ತಕ್ಕಂಥದ್ದು, ಮಠದಲ್ಲಿ ಶಿಷ್ಯರ ಪ್ರಾತಿನಿಧ್ಯ, ಶಿಷ್ಯರ ಮಧ್ಯದಲ್ಲಿ ಗುರುವಿನ ಪ್ರಾತಿನಿಧ್ಯ ಅಂತ. ಆ ಪ್ರಾತಿನಿಧ್ಯ ಅನ್ನುವಂಥದ್ದು ತುಂಬ ಸುಲಭದ ಕೆಲಸ ಅಲ್ಲ ಅಂತ, ಬಹಳ ಕಷ್ಟ ಇದೆ. ಈಗ ಸುಗ್ರೀವನ ಬಳಿಯಲ್ಲಿ ಕೋಟಿ ಕೋಟಿ ಕಪಿವೀರರಿದ್ದರು. ರಾಮ ಮುದ್ರೆ ಉಂಗುರ ಕೊಟ್ಟಿದ್ದು ಯಾರು? ಒಬ್ಬನ ಕೈಯಲ್ಲಿ ಮಾತ್ರ. ಎಷ್ಟು ಮುದ್ರೆ ಉಂಗುರ ಇರಲಿಕ್ಕೆ ಸಾಧ್ಯ ಹೇಳಿ? ಇರುವ ಒಂದೇ ಒಂದು ಮುದ್ರೆ ಉಂಗುರವನ್ನು ರಾಮ ಆಂಜನೇಯನ ಕೈಯಲ್ಲಿ ಕೊಡ್ತಾನೆ. ಯಾಕೆ ಅಂದರೆ ಪ್ರಾತಿನಿಧ್ಯಕ್ಕೆ ಸರಿಯಾದ ವ್ಯಕ್ತಿ ಅಂತ.
ತನ್ನ ಅಭಿಪ್ರಾಯವನ್ನು ಏನೂ ವ್ಯತ್ಯಾಸ ಇಲ್ಲದೆ ಸೀತೆಗೆ ತಲುಪಿಸಬಲ್ಲ. ಸೀತೆಯ ಅಭಿಪ್ರಾಯವನ್ನು ಏನೂ ವ್ಯತ್ಯಾಸ ಇಲ್ಲದೆ ತನಗೆ ತಲುಪಿಸಬಲ್ಲ. ಮಾತ್ರವಲ್ಲ, ಸಂದರ್ಭ ನೋಡಿ ಕಾರ್ಯ ಮಾಡಬಲ್ಲ, ಹೆಚ್ಚಿನದನ್ನು ಕೂಡ ಅಂತ. ಹಾಗೆ ಆಯ್ತದೆ. ರಾಮ ಆ ಪ್ರತಿನಿಧಿಯ ಪರಿಭಾಷೆಯನ್ನು ಹೇಳ್ತಾನೆ. ಅಧಮ ಪ್ರತಿನಿಧಿ, ಅಧಮ ದೂತ. ಅವನೇನು ಅಂದರೆ ಕೊಟ್ಟ ಕೆಲಸವನ್ನು ಮಾಡದೇ ಇರೋನು. ಇನ್ನು ಮಧ್ಯಮ ಇನ್ನೊಬ್ಬ, ಅವನಂತವನಂದ್ರೆ ಕೊಟ್ಟಷ್ಟನ್ನು ಮಾಡುವವನು, ವ್ಯತ್ಯಾಸ ಇಲ್ಲ. ಕೊಟ್ಟಷ್ಟ ಕಾರ್ಯಕ್ಕೆ ಏನು ವ್ಯತ್ಯಾಸ ಇಲ್ಲ. ಉತ್ತಮ ದೂತ ಯಾರು ಅಂದರೆ ಕೊಟ್ಟ ಕೆಲಸವನ್ನಲ್ಲದೆ ಹೆಚ್ಚಿನದನ್ನು ಮಾಡುವವನು ಅಂತ. ರಾಮನ ಪರಿಭಾಷೆ ಇದು. ರಾಮಾಯಣದಲ್ಲಿ ನೀವು ಇದನ್ನು ಕಾಣ್ತೀರಿ, ಯುದ್ಧಕಾಂಡದಲ್ಲಿದೆ ಇದರ ನಿರೂಪಣೆ, ವಾಲ್ಮೀಕಿ ರಾಮಾಯಣದಲ್ಲಿ. ಹಾಗಾಗಿ ಕೊಟ್ಟ ಕಾರ್ಯ ಅಲ್ಲದೆ ತಾನೇ ಆಲೋಚನೆ ಮಾಡಿ ಹೆಚ್ಚಿನದನ್ನು ಮಾಡ್ತಕ್ಕಂಥ ಯೋಗ್ಯತೆ ಉಳ್ಳವನು ಅಂತ. ಹನುಮಂತ ಹಾಗೆ ಮಾಡ್ತಾನೆ. ಹನುಮಂತನ ಕೆಲಸ ಏನಪ್ಪ? ರಾಮ ಕೊಟ್ಟಿದ್ದು ಅಂದರೆ ಸೀತೆಯನ್ನು ಹುಡುಕಿ ನೋಡಿ ಅವಳನ್ನು ಮಾತನಾಡಿಸಿ ಸಂದೇಶ ತಗೊಂಡು ಬಾ ಅಂತ. ಎಷ್ಟು ಕಾರ್ಯ ಹನುಮಂತನಿಗಿದ್ದಿತ್ತು. ಅಷ್ಟನ್ನು ಮಾಡಿಯೇ ಮಾಡ್ತಾನೆ ಅವನು. ಬಹಳ ಕಷ್ಟ. ಅಶೋಕವನದಲ್ಲಿ ಸೀತೆ ಅಂದರೆ ಅಲ್ಲಿ ರಾಕ್ಷಸಿಯರ ಮಧ್ಯದಲ್ಲಿ ರಾವಣನ ಮನೆಯ ಒಳಗೆ ಅದು. ಅಶೋಕವನ ಅಂದರೆ ಅಲ್ಲೇನೋ ಒಂದು ಹತ್ತಿರ ಇದ್ದೊಂದು ಕಾಡಲ್ಲ, ಅಥವಾ ಒಂದು ಉದ್ಯಾನವನ, ದೂರ ಇದ್ದ ಉದ್ಯಾನವನ ಅಲ್ಲ. ಅವತ್ತಿನ ಕಾಲದಲ್ಲಿ ಮನೆಯ ಒಳಗೆ ಅಶೋಕವನ ಇರ್ತಾ ಇತ್ತು. ಆ ಅಶೋಕ ವೃಕ್ಷಗಳಿಗೆ ಶೋಕವನ್ನು ಕಡಿಮೆ ಮಾಡುವ ಶಕ್ತಿ ಇದೆ ಅಂತ ಹೇಳ್ತಾರೆ. ಈ ಅಶೋಕ ವೃಕ್ಷಗಳ ಯೋಗ್ಯತೆ ಇದು ಅಂತ. ಆ ವೃಕ್ಷದ ಪರಿಸರದಲ್ಲಿದ್ದರೆ ತಾನಾಗಿ ಎದೆಯ ಭಾರ ಕಡಿಮೆ ಆಗ್ತದೆ ಅಂತ, ಚಿಂತೆ ಹಗುರಾಗ್ತದೆ ಅಂತ. ಹಾಗಾಗಿ ಮನೆಗಳಲ್ಲಿ ಅದನ್ನು ಅಶೋಕ ವೃಕ್ಷಗಳನ್ನು ಬೆಳೆಸ್ತಾ ಇದ್ರು. ಅಶೋಕ ವನವನ್ನೇ ಇಡ್ತಾ ಇದ್ರು. ರಾಜ ಅಂತಂದರೆ ಅವನಿಗೆ ಅಶೋಕ ವನವೇ ಬೇಕು. ಚಿಂತೆ ಯಾವಾಗಲೂ ಇರ್ತದೆ, ಸಮಸ್ಯೆ ಯಾವಾಗಲೂ ಇರ್ತದೆ ಅವನಿಗೆ ಅಂತ. ಈಗ ನಾವು ಅಂತ ತಗೊಂಡ್ರೆ ಪ್ರತಿನಿತ್ಯ ಶಿಷ್ಯರ ವಿಷಯದಲ್ಲಿ ಏನೋ ಒಂದು ಕಷ್ಟ, ದುಃಖ, ಕೆಡ್ತಾನೆ ಇರ್ತೇವೆ ನಾವು. ಅಂಥ ಸಂದರ್ಭ ಇರ್ತದೆ ಅಂತ. ನಮಗೆ ಅಶೋಕವನ ಬೇರೆ ಇಲ್ಲ, ರಾಮದೇವರೇ ಅಶೋಕವನ. ನಮಗೆ ರಾಮದೇವರ ಪೂಜೆಯಲ್ಲಿ ಕೂತ್ಕೊಂಡ್ರೆ ಅಶೋಕವನ, ಅಲ್ಲಿ ಎಲ್ಲ ಪರಿಹಾರ ಪೂರ್ತಿಯದು ಅಂತ. ಹಾಗೆ ರಾವಣನ ಮನೆಯ ಒಳಗೆ ಇದ್ದ ಅಶೋಕವನದಲ್ಲಿ ಸೀತೆಯನ್ನು ಕಂಡು ಮಾತಾಡಬೇಕು ಅಂದರೆ ತುಂಬ ಕಷ್ಟದ ಕೆಲಸ. ಅವಳಿಗೆ ಇವನು ಯಾರು ಅಂತಲೇ ಗೊತ್ತಿಲ್ಲ ಸೀತೆಗೆ. ಇವನು ಹೋಗಿ ಮಾತನಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಏನಕ್ಕೇನೋ ಆಗ್ಬೋದು. ಸೀತೆ ನಂಬದೇ ಇದ್ದಾಗ ಮೊದಲು ನಂಬಲಿಲ್ಲ ಸೀತೆ. ನಿಮಗೂ ಅಂಥ ಅನುಭವಗಳು ಇರ್ತವೆ ಎಷ್ಟೋ ಬಾರಿ. ಮೊದಲು ನಂಬಲಿಲ್ಲ ಸೀತೆ ಅಂತ. ಆಮೇಲೆ ಅವನು ಪ್ರಮಾಣ ಕೊಡಬೇಕಾಯ್ತು ಅಂದರೆ ತಾನು ರಾಮನ ದೂತ ಹೌದು ಅಂತ ಅನ್ನೋದಕ್ಕೆ ಆಧಾರ ಕೊಡಬೇಕಾಯ್ತು ಹನುಮಂತ ಅಂತ. ಹಾಗೆ ಅದಷ್ಟು ಕಾರ್ಯ ಮಾಡಿದ್ದಲ್ಲದೆ ಮುಂದಿನ ಕಾರ್ಯ ಇದೆಯಲ್ಲ, ಅಲ್ಲೊಂದು ಯುದ್ಧ ಮಾಡ್ತಾನೆ ಆಂಜನೇಯ. ಅಶೋಕವನ ಭಂಗ ಮಾಡ್ತಾನೆ, ಒಂದು ಯುದ್ಧ ಮಾಡ್ತಾನೆ. ಅದೆಲ್ಲ ಏನು ಅಂದರೆ ಶತ್ರುವಿನ ಶಕ್ತಿಯನ್ನು ಅಳಿಬೇಕು. ರಾವಣನ ಬಲ ಏನು, ರಾವಣನ ಮತ ಏನು, ಅಭಿಪ್ರಾಯ ಏನು ಅಂತ. ರಾವಣನ ಜೊತೆ ಭೇಟಿ ಸುಲಭ ಅಲ್ಲ. ಭೇಟಿಯಾಗಬೇಕು ಅಂದರೆ ಅಶೋಕವನ ಭಂಗ ಮಾಡಿ 4 ರಾಕ್ಷಸರನ್ನ ಸದೆ ಪಡೆದ್ರೆ ಅವನೇ ಕರೆಸ್ಕೊಳ್ತಾನೆ ಅನಿವಾರ್ಯವಾಗಿ ಅಂತ. ಭೇಟಿ ವ್ಯವಸ್ಥೆ ಅದು. ನೀವೆಲ್ಲ ಹೀಗೆಲ್ಲ ಮಾಡಿ ಭೇಟಿ ಮಾಡಬೇಕು ಅಂತಿಲ್ಲ ಈ ರೀತಿ. ಇಲ್ಲಿ ಅಲ್ಲಿ ಮಾತ್ರ ಹಾಗೆ, ಇಲ್ಲಿ ಲಂಕೆಯಲ್ಲಿ ಮಾತ್ರ ಭೇಟಿ ಮಾಡೋ ಕ್ರಮ ಹೀಗೆ ಅಂತ ಹಾಗೆ ಹೇಳ್ತಾನೆ. ರಾವಣ ಪ್ರಶ್ನೆ ಮಾಡಿದಾಗ ಯಾಕೆ ನನ್ನ ಅಶೋಕವನವನ್ನು ನಾಶ ಮಾಡಿದೆ, ಯಾಕೆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದೆ ಅಂತ ಕೇಳಿದರೆ, ನಿನ್ನನ್ನು ಕಾಣಬೇಕಾಗಿತ್ತು, ದರ್ಶನ ದುರ್ಲಭ, ಹಾಗಾಗಿ ದರ್ಶನಕ್ಕಾಗಿ ಸುಲಭದ ದಾರಿಯಿಂದ ಈ ವನಭಂಗ ಮಾಡಿದರೆ ದರ್ಶನ ಆಗ್ತದೆ ಅಂತ. ರಾಕ್ಷಸರ ಸಂಹಾರ ಮಾಡಿದ್ದು ಯಾಕೆ ಅಂದರೆ ಮೈ ಮೇಲೆ ಬಂದರು, ಅವರು ಆಕ್ರಮಣ ಮಾಡಿದರು, ದೇಹದ ರಕ್ಷಣೆಗೋಸ್ಕರವಾಗಿ ಯುದ್ಧ ಮಾಡಬೇಕಾಯ್ತು, ಅನಿವಾರ್ಯ ಆಯಿತು ಅದು ಅಂತ. ಹಾಗೆ ರಾವಣನ ಭೇಟಿಯನ್ನು ತಗೊಂಡು ರಾವಣನ ಅಭಿಪ್ರಾಯ, ಅವನ ಮನಸ್ಸಲ್ಲಿ ಏನಿದೆ ಅದನ್ನು ಕೂಡ ತಿಳ್ಕೊಂಡು ಬಾಲಕ್ಕೆ ಬೆಂಕಿ ಹಚ್ಚಿದ ಮೇಲೆ ಅವನೇನು ಬೇಕಾದ್ರೂ ಆಗಲೇ ಮಾಡ್ಬೋದಾಗಿತ್ತು ಪ್ರತಿಕ್ರಿಯೆಯನ್ನು. ತಪ್ಪಿಸ್ಕೊಳ್ಳೋದಾದ್ರೆ ಅವನಿಗೆ ಒಂದು ದೊಡ್ಡ ವಿಷಯ ಅಲ್ಲ. ಆದರೆ ಉದ್ದೇಶಪೂರ್ವಕ ಸುಮ್ಮನೆ ಇದ್ದು ಆ ಮೆರವಣಿಗೆಯಲ್ಲಿ ಇಡೀ ನಗರದಲ್ಲಿ ಸಂಚಾರ ಮಾಡಿ ಅವನು ಬಾಲಕ್ಕೆ ಬೆಂಕಿ ಹೊತ್ತಿದಂತೆ ಸಂಚಾರ ಮಾಡಿ, ಯಾಕೆ ಅಂದರೆ ರಾತ್ರಿ ನೋಡಿದ್ದು ಸರಿಯಾಗಲಿಲ್ಲ, ಹಗಲನ್ನು ಸರಿಯಾಗಿ ನೋಡಬೇಕು. ಲಂಕೆಯಲ್ಲಿ ಕೋಟೆ ಹೇಗಿದೆ, ಬಾಗಿಲು ಹೇಗಿದೆ, ಎಷ್ಟು ಬಾಗಿಲಿದೆ, ಅಲ್ಲಿ ಬೀದಿಗಳು ಹೇಗಿದ್ದಾವೆ, ಎಲ್ಲಿಂದ ಹೇಗೆ ಬರ್ಬೋದು, ಹೇಗೆ ಹೋಗ್ಬೋದು, ಒಳಗಿನ ವಿವರ ಬೇಕಿತ್ತು ಅವನಿಗೆ ಅಂತ. ಆ ವಿವರಕ್ಕೋಸ್ಕರವಾಗಿ ಬಾಲಕ್ಕೆ ಬೆಂಕಿ ಹಚ್ಚಿ ಮೆರವಣಿಗೆ ಮಾಡಿದರೂ ಕೂಡ ಅದನ್ನು ಸಹಿಸಿದ ಹನುಮಂತ ಅಂತ ರಾಮಾಯಣ ಹೇಳ್ತದೆ ಅಂತ. ಅದರಲ್ಲಿ ಏನಂದರೆ ಹೆಚ್ಚಿನ ಕೆಲಸಗಳು ಅಂತ, ಹೆಚ್ಚುವರಿ ಕಾರ್ಯಗಳು ಅಂತ. ಹಾಗೆ ನೀವು ಉತ್ತಮ ಪ್ರತಿನಿಧಿ ಅಂತ ಆಗಬೇಕಾದ್ರೆ ಇಂಥದ್ದೇನಾದ್ರು ಮಾಡಬೇಕಾಗ್ತದೆ. ಇಂಥದ್ದೇನಾದರೆ ಹನುಮಂತ ಮಾಡಿದಾಗೆ ಲಂಕೆಗೆ ಬೆಂಕಿ ಹಚ್ಚೋದನ್ನು, ಲಂಕೆ ಆದರೆ ಬೆಂಕಿಯನ್ನೇ ಹಚ್ಚಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಅದು ನೀವಿರುವಂಥದ್ದು ಲಂಕೆಯಲ್ಲೇನಲ್ಲ. ಹಾಗಾಗಿ ಹೆಚ್ಚಿನ ಕಾರ್ಯಗಳು ಏನು ಮಾಡ್ಬೋದು, ಏನನ್ನು ಹಸಿರು ಮಾಡ್ಬೋದು, ಅಲ್ಲಿ ಇನ್ನೇನು ತಂಪು ಮಾಡ್ಬೋದು, ಏನನ್ನು ಬೆಳೆಸ್ಬೋದು, ಇನ್ನೇನನ್ನು ಸಾಧಿಸ್ಬೋದು ಅಲ್ಲಿ. ಇದು ಸಾಮಾನ್ಯವಾಗಿ ಒಂದು ಸೂತ್ರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಹೇಳಿದ್ದೇ ಆಗ್ತದೆ ಅದು, ಹಾಗೆ ಹೇಳಿಬಿಟ್ರೆ ಅದು. ನೀವೇ ನಿಮ್ಮ ಮೇಧೆಯಿಂದ ವಿಮರ್ಶೆ ಮಾಡಿ
ನಿಮ್ಮ ಸ್ನೇಹಿತರ ಸಲಹೆಯನ್ನು ಕೊಡಬೇಕಾದ್ರೆ ಸ್ವೀಕಾರ ಮಾಡಿ ಹೆಚ್ಚಿನದ್ದನ್ನು ಏನು ಮಾಡ್ಬೋದು ಅದನ್ನು ಮಾಡುವಂಥದ್ದು ಅಂತ. ಹಾಗಾಗಿ ಇಂತಹದ್ದೊಂದು ಪ್ರಾತಿನಿಧ್ಯ ಅಂತ. ಈ ಮಕ್ಕಿಕ ಮಕ್ಕಿ ಅಂದರೆ ಅವನು ಉತ್ತಮ ಗುರಿಕಾರ ಅಂತ ಆಗೋದಿಲ್ಲ, ಅವನು ಹೆಚ್ಚಿನದನ್ನು ಮಾಡಬೇಕು. ಮಾಮೂಲಿ ಗುರಿಕಾರರ ಕರ್ತವ್ಯಗಳೇನಿದೆ ಅದರ ವ್ಯಾಪ್ತಿ ಆಚೆಗೆ ಹೋಗಬೇಕು ಅಂತ, ಹೋಗಿ ಇನ್ನೇನು ಒಳ್ಳೇದು ಮಾಡ್ಬೋದು ಅದನ್ನು ಚಿಂತನೆ ಮಾಡಬೇಕು. ಆವಾಗ ನಾವು ಆಂಜನೇಯನ ಸಾಲಿಗೆ ಸೇರಲಿಕ್ಕೆ ಸಾಧ್ಯ ಅಂತ. ಇವತ್ತು ಆಂಜನೇಯ ಹವನ ಆಗಿದೆ ಇಲ್ಲಿ. ಆಂಜನೇಯ ಹವನವೇ ಯಾಕೆ ಅಂದರೆ ಅವನಂತಹ ಪ್ರತಿನಿಧಿ ಬೇರೆ ಯಾರೂ ಇಲ್ಲ. ಇತಿಹಾಸದಲ್ಲಿ ಅತಿ ದೊಡ್ಡ ಅತ್ಯಂತ ಶ್ರೇಷ್ಠ ಪ್ರಾತಿನಿಧ್ಯದ ಕಾರ್ಯವನ್ನು ಮಾಡಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ದೂತ ಅವನು ಹನುಮಂತ ಅಂತ. ಅದೇ ನಿಮ್ಮ ಕಾರ್ಯ ಇರುವಂಥದ್ದು ಅಂತ. ಹಾಗಾಗಿ ನಾವು ಅದನ್ನು ಆಂಜನೇಯ ಹವನ ಮನೆ ಮಾಡಿದ್ದು. ಅದು ಈ ಸತಿ ಬಿಟ್ಟು ಹೋಗುತ್ತದು. ಆಮೇಲೆ ನಮ್ಮ ಹಿರಿಯ ಗುರುಕಾರರು ಶಂಭು ಭಟ್ರು ಅವರು ಬಂದು ನಮ್ಮಲ್ಲಿ ಭಿನ್ನಹ ಮಾಡಿಕೊಂಡ್ರು, ಅದು ಯಾಕೆ ಈ ಸತಿ ಇಲ್ಲ ಅದು ಅಂತ. ಸದ್ಯ ಅವರು 1-2 ದಿನ ಮುಂಚೆ ನಮಗೆ ಕಾರಣಾಂತರದಿಂದ ಭೇಟಿಯಾದರು ಅವರು. ಆಗ ಅವರು ಅದನ್ನು ಭಿನ್ನಹ ಮಾಡಿಕೊಂಡ್ರು. ಕೂಡಲೇ ಅದನ್ನು ವ್ಯವಸ್ಥೆ ಮಾಡಿಸಿ ಎಲ್ಲ ಗುರಿಕಾರರ ಯೋಗಕ್ಷೇಮಕ್ಕೋಸ್ಕರವಾಗಿ ನವಗ್ರಹ ಹವನ, ವಿಶಾಲವಾದ ನವಗ್ರಹ ಹವನ, 18 ಆಹುತಿಗಳ ವಿಶಾಲವಾದ ನವಗ್ರಹ ಹವನ, ಹಾಗೆಯೇ ಆಂಜನೇಯ ಹವನ, ಮಹಾಮೃತ್ಯುಂಜಯ ಹವನ. ಆಂಜನೇಯ ಹವನ ನಿಮಗೆ ಶಕ್ತಿ ಕೊಡಬೇಕು ಆಂಜನೇಯ ಅಂತ, ಮತ್ತು ಪ್ರೇರಣೆ ಕೊಡಬೇಕು ಅಂತ. ಅದಕ್ಕೋಸ್ಕರವಾಗಿ ಮಹಾಮೃತ್ಯುಂಜಯ ನಿಮಗೆ ಬರುವ ಬಾಧೆಗಳ ನಿವಾರಣೆ ಆಗಲಿ ಅಂತ, ನಿಮ್ಗೆ ಆಯುಸ್ಸು ಆರೋಗ್ಯ ವೃದ್ಧಿ ಆಗಲಿ ಅಂತ. ಹೀಗಾಗಿ ಇದೆಲ್ಲವನ್ನು ಇವತ್ತಿಲ್ಲಿ ನೆರವೇರಿಸಲಾಗಿದೆ. ಆಂಜನೇಯನೇ ಸ್ಫೂರ್ತಿ ಇದಕ್ಕೆ, ಪ್ರಾತಿನಿಧ್ಯಕ್ಕೆ ಅತಿ ದೊಡ್ಡ ದೃಷ್ಟಾಂತ, ಅತಿ ದೊಡ್ಡ ದೃಷ್ಟಾಂತ. ಆ ರೀತಿಯಲ್ಲಿ ನೀವು ಆಂಜನೇಯನ ಹಾಗೆ ನೀವು ಕೆಲಸ ಮಾಡ್ತಾ ಇದ್ದೀರಿ. ಒಟ್ಟು ಗುರಿಕಾರರ ಬಳಗವನ್ನು ಗಮನಿಸಿದಾಗ ಮಠದ ಕಾರ್ಯಗಳ ಪೈಕಿಯಲ್ಲಿ ಸಿಂಹಪಾಲು ಗುರಿಕಾರರ ಹೆಗಲ ಮೇಲಿದೆ. ನೀವು ಮಾಡ್ತಾ ಇದ್ದೀರಿ ಅದನ್ನು. ಒಟ್ಟು ನಮ್ಮ ಸಮಾಜದಲ್ಲಿ ಆಗಬೇಕಾದ ಕಾರ್ಯಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ ಬಹು ದೊಡ್ಡ ಪಾಲು ನಿಮ್ಮ ಕಡೆಯಿಂದಲೇ ಆಗ್ತಾ ಇದೆ ಇವತ್ತಿಗೂ ಕೂಡ. ನಿಮಗೂ ಗೊತ್ತಿದೆ, ಬೇರೆಯವರಿಗೂ ಗೊತ್ತಿದೆ, ಅದರಲ್ಲೇನು ಸಂದೇಹ ಇಲ್ಲ ಅಂತ. ನೀವೇ ನಿಂತು ಅದನ್ನು ಮಾಡ್ತಾ ಇದ್ದೀರಿ. ನೀವು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ, ಪ್ರತಿಕೂಲತೆಗಳ ಮಧ್ಯೆ ಕೆಲಸ ಮಾಡ್ತಾ ಇದ್ದೀರಿ, ಮತ್ತು ನಿರಪೇಕ್ಷವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಹನುಮಂತ ಏನು ಅಪೇಕ್ಷೆ ಪಟ್ಟ ಅಂದ್ರೆ ಏನು ಅಪೇಕ್ಷೆ ಪಡಲಿಲ್ಲ, ಏನೇನು ಅಪೇಕ್ಷೆ ಪಡಲಿಲ್ಲ. ಹನುಮಂತನಿಗೆ ರಾಮ ಏನು ವೇತನ ಕೊಟ್ಟ ಅಂದರೆ ಏನಿಲ್ಲ ಅಂತ, ಒಂದು ಆಲಿಂಗನ ಅಂತ, ಅದೇ ವೇತನ ಅಂತ. ಆಲಿಂಗನದ ಮೂಲಕ ತನ್ನನ್ನೇ ತಾನು ಕೊಟ್ಟ ಅಂತ ರಾಮಾಯಣ ಹೇಳ್ತದೆ ಅಂತ. ಹಾಗಾಗಿ ನೀವು ಕೂಡ ಹಾಗೆ ಅಂತ, ಯಾವುದೇ ಅಪೇಕ್ಷೆ ಇಲ್ಲದೆ, ಖರ್ಚು ಕೂಡ ತಗೊಳ್ಳದೆ. ಈಗ ಅಲ್ಲಿ ಓಡಾಡಬೇಕಾಗ್ತದೆ, ಇಲ್ಲಿಗೆ ಓಡಾಡಬೇಕಾಗ್ತದೆ, ಸಂಸ್ಥಾನ ಇರುವಲ್ಲಿಗೆ, ಆದರೆ ಖರ್ಚು ಕೂಡ ತಗೊಳ್ಳದೆ ನೀವು ಸೇವೆ ಮಾಡ್ತೀರಿ ಅಂತ. ಮತ್ತು ಕೆಲವರು ವಯೋವೃದ್ಧರು, ನಮ್ಮ ಮನಸ್ಸು ತುಂಬಿ ಬರ್ತದೆ ಅಂತ. ಈಗ ಶಂಭು ಬಿಟ್ಟರೆ ಉದಾಹರಣೆಗೆ, ಇಲ್ಲೇ ನಮ್ಮ ಗದ್ದೆ ಭಟ್ರಿದ್ದಾರೆ ಇಲ್ಲೇ, ಅವರಿಗೆ ಸುಮಾರು 90 ವರ್ಷ, ಅವರಿಗೆ ಎಲ್ಲ ಕಾರ್ಯವನ್ನು ಮಾಡ್ತಾರೆ. ಮನೆಗಳಿಗೆ ಹೋಗ್ತಾರೆ, ಪ್ರತಿಯೊಂದು ಕಾರ್ಯವನ್ನು ಗುರಿಕಾರ ಏನೇನು ಮಾಡಬೇಕು 20 ವರ್ಷದ ಗುರಿಕಾರ ಮಾಡುವ ಎಲ್ಲ ಕಾರ್ಯವನ್ನು ಅದಕ್ಕಿಂತ ಹೆಚ್ಚಿನದನ್ನು 90 ವರ್ಷದ ಗದ್ದೆ ಭಟ್ರು ಮಾಡ್ತಾರೆ ಅಂತ. ಯಾವುದೊಂದೂ ಬಾಕಿ ಮಾಡೋದಿಲ್ಲ ಅಂತ. ಮತ್ತು ಇದರ ಮಧ್ಯೆ ಅವರ ಜಪ ಅನುಷ್ಠಾನ ತುಂಬ ಇದೆ. ಅದೆಲ್ಲ ಮಾಡಿಕೊಂಡು ಸಿರಿಸಿಯಲ್ಲಿ ಅವರ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಉದಾಹರಣೆ ಕೊಟ್ಟಿದ್ದು, ನಮ್ಮ ಕಣ್ಮುಂದಿದ್ದಾರೆ, ಹಾಗಾಗಿ ಉದಾಹರಣೆ ಕೊಟ್ಟಿದ್ದು. ಅನೇಕರು 75 ವರ್ಷದವರು, 80 ವರ್ಷದವರು, 85 ವರ್ಷದವರು ಇಂದಿಗೂ ಸೇವೆ ಮಾಡೋದು ಕಾಣ್ತದೆ ಅಂತ, ಹೆಮ್ಮೆ ಅನ್ನಿಸ್ತದೆ ಅಂತ. ಯಾಕೆಂದರೆ ತುಂಬ ಹತ್ತಿರ ಮನೆಗಳು ಸಿಗ್ತವೆ ಅಂತೇನಿಲ್ಲ ಅಂತ. ಕೆಲವು ಬಾರಿ ದೂರ ಹೋಗಬೇಕಾಗ್ತದೆ, ಹೋದಾಗ ಸಿಕ್ಕೋದಿಲ್ಲ ಅವರು, ಅನೇಕ ಸಮಸ್ಯೆಗಳಿರ್ತವೆ ಅಂತ. ಆದರೆ ತಮ್ಮ ವಯಸ್ಸು, ಅನಾರೋಗ್ಯ, ಬೇರೆ ಒತ್ತಡಗಳು ಯಾವುದೊಂದನ್ನು ಪರಿಗಣಿಸದೆ ನಿಸ್ಪೃಹವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಗುರಿಕಾರರಿದ್ದಾರೆ. ಇವತ್ತಿಗೂ ನಿವೃತ್ತಿಯನ್ನು ಬಯಸದೆ ಆ ವಯೋವೃದ್ಧಾವಸ್ಥೆಯಲ್ಲೂ ಕೂಡ ಸರ್ಕಾರದ ಪ್ರಕಾರ ನೀವು 60 ವರ್ಷಕ್ಕೆ ಮುಗಿಸ್ಬೇಕು, 58ಕ್ಕೆ ಮುಗಿಸ್ಬೇಕು ಅಂತ ಕಾಣ್ತದೆ. ಹಾಗೊಂದು ವ್ಯವಸ್ಥೆ ಅಂತ ಕಾಣ್ತದೆ. 58, 60 ಈಗೇನೋ ಒಟ್ಟು ಆ ಸುತ್ತಮುತ್ತ ಇದೆ. ಆದರೆ ನಮ್ಮ ಗುರಿಕಾರರು ಈ ನಿಸ್ಪೃಹವಾದ ಕಾರ್ಯವನ್ನು ಮಾಡುವಾಗ 85 ಆದರೂ ಕೂಡ ಹಿಂದೆ ಬರ್ತಾ ಇಲ್ಲ ಅಂತ, ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅಂತ. ಒಂಥರ ಸಂತೋಷವಾಗ್ತದೆ, ಮತ್ತೊಂಥರ ದುಃಖವಾಗ್ತದೆ ಅಂತ. ಈ ಹುಡುಗರೆಲ್ಲ ಎಲ್ಲಿ ಹೋದರು ಅಂತ, ಇವರಿಗೆಲ್ಲ ಏನಾಯಿತು ಅಂತ, ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ ಯುವಕರೆಲ್ಲ. ಹಾಗೆ ಮುಂದೇನು ಅನ್ನೋ ಪ್ರಶ್ನೆ ಊರೂರಿನಲ್ಲಿ ಇರುವ ಹಾಗೆ ಆಗಿದೆ ಅಂತ. ಎಲ್ಲ ತಮ್ಮ ಊರುಗಳನ್ನು, ಬೇರುಗಳನ್ನು ಬಿಟ್ಟು ತುಂಬ ದೂರ ಹೋಗಿಬಿಟ್ಟಿದ್ದಾರೆ ಅಂತ, ಸಾಕಷ್ಟು ಮಂದಿ ಅಂತ. ಹೀಗಾಗಿ ಈ ವಯೋವೃದ್ಧರೇ ಕಾರ್ಯ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಅಂತ, ದುಃಖವೂ ಕೂಡ ಆಗ್ತದೆ. ಹಾಗಾಗಿ ಯುವಕರಿಗೆ ನಾವು
ಕರೆ ಕೊಡೋದು, ಹಿಂದಿರುಗಿ ಬನ್ನಿ, ನಿಮ್ಮ ಬೇರಿದ್ದಲ್ಲಿಗೆ, ನಿಮ್ಮ ಊರಿದ್ದಲ್ಲಿಗೆ ನೀವು ಹಿಂದಿರುಗಿ ಬನ್ನಿ. ಏನು ಗಳಿಸಿದ್ರು, ಏನು ಸಂಪಾದನೆ ಮಾಡಿದ್ರು ಅದಕ್ಕೊಂದು ಔಚಿತ್ಯ ಅರ್ಥ ಅಂತ ಇಲ್ಲ ಅಂತ. ನಾವು ನಮ್ಮ ಊರಿಗೆ ಸಲ್ಲದೇ ಇದ್ದರೆ ಏನೂ ಅರ್ಥ ಇಲ್ಲ ಅದಕ್ಕೆ ಅಂತ. ಏನೋ ಒಂದು ಸ್ವಲ್ಪ ಕಾಲ ನೀವು ಹೊರಗಡೆ ಹೋಗಿ ಬರೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಜೀವನವನ್ನೇ ನೀವು ಬೇರೆ ಕಡೆ ಕಳೆಯುವಂಥದ್ದು. ಇನ್ನು ಕೆಲವರಂತೂ ಹೊರದೇಶಗಳಲ್ಲಿ ಅಲ್ಲೇ ಕಾಯಂ ವಾಸ್ತವ್ಯ, ಅವರು ಕಳೆದೇ ಹೋದರು ಅಂತ, ಬಿಟ್ಟೇ ಹೋದರು ಅಂತ. ಅಲ್ಲಿಯ ಆ ತಳುಕು ಬಳುಕು ಬೆಡಗಿಗೆ ಮನಸ್ಸು ಹೊತ್ತು, ಅಥವಾ ಅಲ್ಲಿಯ ಸ್ವಾಚ್ಛಂದ್ಯಕ್ಕೆ, ಇನ್ನೂ ಹೇಳಬೇಕು ಅಂದರೆ ಅಲ್ಲಿ ಏನು ಈ ಅಮೇರಿಕಾದಂಥ ದೇಶದಲ್ಲಿ ಅಲ್ಲಿ ಒಳ್ಳೆಯದು ಕೆಲವಿದೆ, ಇಲ್ಲ ಅಂತಿಲ್ಲ, ಆದರೆ ನೀತಿ ಇಲ್ಲ, ಚಾರಿತ್ರ್ಯ ಇಲ್ಲ ಅಂತ. ಅದೇ ಆಕರ್ಷಣೆಯಾಗಿ ಹೋದರೆ ಇಂಥದ್ದು ಉಂಟು. ಅನೇಕ ನಮ್ಮ ಹೆಣ್ಮಕ್ಳು ಅಲ್ಲಿಂದ ಹಿಂದೆ ಬರ್ಲಿಕ್ಕೆ ಸಿದ್ಧ ಇಲ್ಲ ಅಂತ, ಯಾಕಂದ್ರೆ ಇಂಥ ಅವಕಾಶ ಅಲ್ಲಿಲ್ಲ ಅನ್ನುವ ಭಾವನೆ ಅಂತ. ಹಾಗಾಗ್ತಾ ಇದೆ ಅಂತ. ಆದರೆ ಹಿಂದಿರುಗಿ ಬರಬೇಕು, ಭಾರತಕ್ಕೆ ಹಿಂದಿರುಗಿ ಬರಬೇಕು, ನಿಮ್ಮ ಊರಿಗೆ ಹಿಂದಿರುಗಿ ಬರಬೇಕು, ಅಲ್ಲಿ ನೀವು ಇದ್ದು ಈಸಬೇಕು, ಜಯಿಸಬೇಕು ಅಂತ. ಅಲ್ಲಿ ನಿಮ್ಮ ಬೇರುಗಳಿದೆ, ನಿಮ್ಮ ಕುಲದೇವರಿರ್ಬೋದು, ಅಲ್ಲಿ ದೈವಗಳಿರ್ಬೋದು, ಗುರುಸ್ಥಾನ ಇದೆ, ನೆಂಟರಿಷ್ಟರಿದ್ದಾರೆ, ಸಂಬಂಧಿಕರಿದ್ದಾರೆ. ಇವನ್ನೆಲ್ಲ ಬಿಟ್ಟು ಹೋದವ್ರು ನಾವು ಯಾವಾಗಲೂ ತಮಾಷೆಗೆ ಹೇಳ್ತಾ ಇರ್ತೇವೆ, ಹೊರದೇಶಕ್ಕೆ ಹೋದರೆ ಎರಡು ಅವಸ್ಥೆ ಬರ್ತದೆ ಅದರಲ್ಲಿ ಅಂತ. ಒಂದು ಅನಾಥತ್ವ, ಯಾರೂ ಇಲ್ಲ, ಎಲ್ಲ ಬೇರೆಯವರೇ, ನಮ್ಮವ್ರು ಯಾರೂ ಇಲ್ಲ ಅಂತ. ಇನ್ನೊಂದವ್ರು ಪರದೇಶಿಗಳಾಗ್ತಾರೆ ಅಂತ. ಪರದೇಶಿಗಳಾಗೋದು, ಅನಾಥರಾಗೋದು ಎರಡು ಒಟ್ಟಿಗೆ ಆಗ್ತಕ್ಕಂಥದ್ದು ಅಲ್ಲಿ ಹೋದಾಗ ಅಂತ. ಹಿಂದಿರುಗಿ ಬರಬೇಕು. ಅವರು ಇನ್ನೂ ಅಪೇಕ್ಷೆ ನಮ್ಮದು ತುಂಬ ಬಲವಾಗಿರೋ ಅಪೇಕ್ಷೆ. ಅನೇಕರು ನಮಗೆ ತುಂಬ ಪ್ರೀತಿಪಾತ್ರರು ಇದ್ದಾರೆ ಅಲ್ಲಿ. ಅವರಿಗೂ ನಾವು ಹೇಳೋದಿದೆ, ಹಿಂದಿರುಗಿ ಬಾ ಅಂತ, ತಾಯಿನಾಡಿಗೆ ಬಾ, ನಿನ್ನ ಬೇರಿಗೆ ಊರಿಗೆ ಮರಳಿ ಬಾ. ಇಲ್ಲಿ ನಾವು ಏನು ಮಾಡೋದಾದ್ರೂ ಕೂಡ ಇಲ್ಲಿ ಮಾಡಬೇಕು ಅಂತ. ಏನೇ ಸಾಧನೆ ಮಾಡ್ತಾರೆ, ನಿನ್ನ ಸಂಬಂಧಿಕರು, ನೆಂಟರು, ಎಷ್ಟು ಸ್ನೇಹಿತರ ಮಧ್ಯದಲ್ಲಿ ಮಾಡು. ನಮ್ಮ ಭಾಷೆ, ನಮ್ಮ ಊರು, ನಮ್ಮ ವಾತಾವರಣ ಬೇಕು ಎಲ್ಲವುದು ಕೂಡ ಅಂತ ಅದನ್ನು ಹೇಳುವಂಥದ್ದು ನಾವು ಅಂತ. ಹಾಗೆ ಮರಳಿ ಬರಬೇಕಾಗಿದೆ ಯುವಕರೆಲ್ಲ ಊರಿಗೆ. ಈಗೆಲ್ಲ ಸ್ವಲ್ಪ ಕೊರೋನಾ ಸ್ವಲ್ಪ ಸಹಾಯ ಆಯಿತು. ಕೊರೋನಾ ಬಂದಾಗ ಕೆಲವರು ಊರ ಕಡೆ ಬಂದರು. ಆಗ ಈ ಮನೆಯಿಂದಲೇ ಕೆಲಸ ಮಾಡೋ ಪ್ರಕ್ರಿಯೆ ಜಾಸ್ತಿ ಆಯಿತು, ಅದು ಅವಕಾಶಗಳು ಕೂಡ ಹೆಚ್ಚಾದವು. ಒಂದು ಸ್ವಲ್ಪ ಈಗ ಕೆಟ್ಟದ್ರಲ್ಲೇ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಕೊರೋನಾ ಮಾಡಿದ ಮಹೋಪಕಾರಗಳ ಪೈಕಿ ಒಂದು ಏನಂದರೆ, ಈ ಹೊರಗೆ ಹೋದವರಿಗೆಲ್ಲ ಊರಿನ ನೆನಪಾಯಿತು. ಆ ಸಮಯದಲ್ಲಿ ಊರ ಕಡೆ ಎಲ್ಲ ಸಂಪರ್ಕಗಳು ಬೆಳೆಯೋಕೆ ಆರಂಭ ಆಯಿತು. ಕೆಲವರು ಬಂದೇ ಬಿಟ್ಟರು, ಕೆಲವರು ಹಿಂದಿರುಗಿ ಬಂದೇ ಬಿಟ್ಟಿದ್ದಾರೆ ಊರ ಕಡೆಗೆ ಅಂತ. ಅದು ಆಗಿದೆ ಅಂತ. ಎಲ್ಲ ಕೆಲವು ಸಾರಿ ಒಳ್ಳೆಯದಕ್ಕೋಸ್ಕರ ಆಗಿರ್ತದೆ ಅಂತ, ಕೆಟ್ಟದ್ದೇ ಅಂತ ನಾವು ಅಂದ್ಕೊಳ್ಬಾರ್ದು ಅಂತ. ಅನೇಕ ಕೆಟ್ಟದ್ದು ಒಳ್ಳೆಯದನ್ನು ಇಟ್ಕೊಂಡು ಬಂದಿರ್ತದೆ ಜೊತೆಯಲ್ಲಿ ಅಂತ. ಹಾಗೆ ನಡೆದಿದೆ ಅನ್ನೋದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತೇವೆ. ಅಂತೂ ಮಠದ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸ್ತಿಗಳು ಈ ಗುರಿಕಾರರು ಅಂದರೆ, ಮಠದ ಜೀವನಾಡಿ ನಮಗೆ ಕೈಕಾಲಿದ್ದ ಹಾಗೆ ಅಂತ. ಇಡೀ ನಮ್ಮ ವ್ಯವಸ್ಥೆಯ ಒಂದು ಸಂಪೂರ್ಣ ಜೀವ ಇರೋದಿಲ್ಲ ಅಂದರೆ ಈ ಗುರಿಕಾರರಲ್ಲಿ. ಇದೇ ರೀತಿ ಸೇವೆ ಮುಂದುವರಿಬೇಕು, ಇನ್ನೂ ಹೆಚ್ಚಿನ ಸೇವೆ ಆಗಬೇಕು ಮತ್ತು ಸಂಘಟನೆಯನ್ನು ಆಧರಿಸಬೇಕು. ನಿಮ್ಮ ಪ್ರಾಂತ್ಯಗಳಲ್ಲಿ ಮಠದ ಧ್ವಜವನ್ನು ಎತ್ತಿಡಬೇಕು. ಮಠದ ಪರವಾಗಿ ನೀವು ಸೇವಕರಾಗೂ ಕೆಲಸ ಮಾಡಬೇಕು, ಸೈನಿಕರಾಗೂ ಕೆಲಸ ಮಾಡಬೇಕು. ಕೆಲವು ಬಾರಿ ಮಠದ ಅಸ್ತಿತ್ವದ ಪ್ರಶ್ನೆ ಬಂದಾಗ ಹೋರಾಟವನ್ನು ಮಾಡಬೇಕಾಗ್ತದೆ, ಸೈನಿಕರಂತೆ ಕೆಲಸ ಮಾಡಬೇಕಾಗ್ತದೆ. ಆಗ ಸೇವಕರಿಗೂ ಕೆಲಸ ಮಾಡಬೇಕು. ಆಗ ಸೇವೆ, ಸೇನೆ ಎರಡು ಒಂದು ಅಕ್ಷರ ವ್ಯತ್ಯಾಸ. ಅದು ಎರಡೂ ಆಗಿ ನೀವು ಮಾಡಿದ್ದೀರಿ, ಕಾರ್ಯವನ್ನು ಮಾಡಬೇಕು ಇನ್ನು ಮುಂದೂ ಕೂಡ ಅಂತ. ಮಠದ ಅಥವಾ ಸಮಾಜದ ರಕ್ಷಣಾ ಕಾರ್ಯವನ್ನು ಮಾಡಬೇಕು ನೀವು ಅನ್ನೋದನ್ನು ಈ ಸಮಯದಲ್ಲಿ ನಾವು ಪರಿಭಾವಿಸ್ತೇವೆ. ನಿಮಗೆಲ್ಲ ಸಂದೇಶದ ರೂಪದಲ್ಲಿ ಹೇಳ್ತೇವೆ. ಇದನ್ನು ಮುಂದುವರಿಸ್ಕೊಂಡು ಹೋಗಿ ಈ ಸಮಾಜವನ್ನು ಉಳಿಸೋರು ನೀವು, ಈ ಗುರುಪೀಠದ ಬಾಂಧವ್ಯವನ್ನು ಉಳಿಸೋರು ನೀವು. ಇಲ್ಲಿದ್ರೆ ಮಠದ ಅಸ್ತಿತ್ವವೇ ಸಮಾಜಕ್ಕೆ ಮರೆತು ಹೋಗ್ಬೋದು ಅಂತ. ಎಷ್ಟು ಮಂದಿಯನ್ನು ನಾವು ನೇರವಾಗಿ ಮಾತಾಡಿಸ್ಬೋದು, ತುಂಬ ಮಾಡ್ತದೆ ಇಲ್ಲೇ, ಆದರೆ ಎಷ್ಟು ಮಂದಿಗೆ ಮಾಡ್ಬೋದು ಅಂದರೆ ಅದು ತುಂಬ ಮಿತಿಗಳಿದೆ ಅಂತ. ಹಾಗಾಗಿ ನೀವು ಅದನ್ನು ಮಾಡಬೇಕು ಅನ್ನೋದನ್ನ ಈ ಸಮಯದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗಾಗಿ ಇವತ್ತು ಧರ್ಮಕರ್ಮಗಳನ್ನು ಮಾಡಲಾಗಿದೆ. ದೇವರು ನಿಮಗೆ ಆಯುಸ್ಸು ಕೊಡಲಿ, ಆರೋಗ್ಯ ಕೊಡಲಿ, ಶಕ್ತಿ ಕೊಡಲಿ, ರಕ್ಷೆ ಕೊಡಲಿ. ಈಗಾಗಲೇ ರಕ್ಷೆ ನಿಮ್ಮ ಕೈಯಲ್ಲಿದೆ, ಗುರುಪೀಠದಿಂದ ಪ್ರದತ್ತವಾಗಿರ್ತಕ್ಕಂಥದ್ದು. ರಕ್ಷೆ ಕೊಡಲಿ. ಮತ್ತು ಸಹಯೋಗ ಅಂತ, ಸಮಾಜದ ಸಹಯೋಗ, ಸಮಾಜದ ಸಹಕಾರ ಅದು ನಿಮ್ಮ ಜೊತೆಗಿರಲಿ. ಮತ್ತು ಗುರುಪೀಠದ ಅಭಯ ಆಶೀರ್ವಾದವಂತೂ ಸದಾ ನಿಮ್ಮ ಜೊತೆಯಲ್ಲಿ ಇದ್ದೇ ಇದೆ. ನೀವು ಧನ್ಯತೆಯಿಂದ ಈ ಕಾರ್ಯವನ್ನು ಮಾಡಿ, ತುಂಬ ಸಂತೋಷವಾಗಿ ಈ ಕಾರ್ಯವನ್ನು ಮಾಡಿ. ಯಾಕೆಂದರೆ ನಿಮ್ಮನ್ನು ಈ ಗುರುಪೀಠ ಆಯ್ಕೆ ಮಾಡಿದೆ. ರಾಮದೇವರು ನಿಮ್ಮ ಮೇಲೆ ದೃಷ್ಟಿ ಇಟ್ಟು ಈ ಒಂದು ಸಾಕ್ಷಾತ್ ಪ್ರಾತಿನಿಧ್ಯದ ಪದವಿಯನ್ನು ಕೊಟ್ಟಿದ್ದಾರೆ. ಸಾಟಿ ಇರ್ಬೋದು,
ರಾಯಸ ಇರ್ಬೋದು, ಸನ್ನದು ಅಂತ ಅದನ್ನು ಕರಿತೇವೆ, ರಕ್ಷೆ ಇರ್ಬೋದು, ಅದು ಗುರಿಕಾರರಿಗೆ ಇರುವಂಥದ್ದು, ಇನ್ನೊಬ್ರಿಗಿಲ್ಲ ಅದು ಅಂತ. ಮಠದ ಮುದ್ರಾ ವಿಭೂಷಿತವಾಗಿರ್ತಕ್ಕಂಥ ಒಂದು ಸಾಟಿ ಇದೆಯಲ್ಲ, ಅದು ಬೇರೆಯವರಿಗಿಲ್ಲ. ಅದು ಬೇರೆ ದೊಡ್ಡ ದೊಡ್ಡ ಪದಾಧಿಕಾರಿಗಳಾದರೂ ಕೂಡ ಇದಿಲ್ಲ ಅಂತ, ಇದು ಅವರಿಗೆ ಇರ್ತಕ್ಕಂಥದ್ದು ಅಂತ. ಅದು ಆ ಶ್ರೇಷ್ಠತೆಯನ್ನು, ಸೇವೆಯ ಶ್ರೇಷ್ಠತೆಯನ್ನು ತೋರಿಸ್ತದೆ. ಹಾಗಾಗಿ ಅದರ ನೆನಪಿನಲ್ಲಿ ನೀವು ಮಠದ ನಿಜವಾದ ಪ್ರತಿನಿಧಿಗಳಾಗಿ ಕಾರ್ಯವನ್ನು ಮಾಡಿ ಧರ್ಮರಕ್ಷೆಯ ಈ ಒಂದು ಮಹತ್ ಕಾರ್ಯದಲ್ಲಿ ಕೈ ಜೋಡಿಸಿ ರಾಮನ ಪ್ರೀತಿಗೆ ಮತ್ತು ಗುರುಪ್ರೇಮಕ್ಕೆ ಪಾತ್ರರಾಗಿ, ಗುರುಗಳ ಆಶೀರ್ವಾದಕ್ಕೆ, ಗುರು ಪರಂಪರೆಯ ಆಶೀರ್ವಾದಕ್ಕೆ ಪಾತ್ರರಾಗಿ ಎಂಬುದಾಗಿ ಈ ಸಮಯದಲ್ಲಿ ಎಲ್ಲ ಗುರಿಕಾರರನ್ನು ಆಶೀರ್ವದಿಸ್ತೇವೆ. ಮುಂದಿನ ವರ್ಷದಿಂದ ನಿರ್ದಿಷ್ಟವಾದ ಒಂದು ದಿನ ಇದಾಗಬೇಕು ಎನ್ನುವ ಒಂದು ಅಭಿಪ್ರಾಯ ಇದೆ. ಚಾತುರ್ಮಾಸ್ಯದ 2-3 ದಿನಗಳು ಸಾಲಾಗಿ ಕೆಲವು ಪ್ರತಿ ವರ್ಷ ಆಗುವಂಥ ಸೇವೆಗಳಿರ್ತವೆ. ಈಗ ಪ್ರತಿಪದೆಗೆ ಬಹುಶಃ ಪರಿವಾರದ ಸೇವೆ, ಹುಣ್ಣಿಮೆಗೆ ನಮ್ಮ ವ್ಯಾಸಪೂಜೆ ನಡೆದರೆ, ವ್ರತ ಸಂಕಲ್ಪ ಹುಣ್ಣಿಮೆಗಾದರೆ ಮರುದಿನ ಪಾಡ್ಯಕ್ಕೆ ಪರಿವಾರದ ಭಿಕ್ಷೆ ಇರ್ತದೆ, ಶ್ರೀ ಪರಿವಾರದ ಸೇವೆ ಇರ್ತದೆ. ಅದರ ಮರುದಿನ ಉಪಾಧಿವಂತರ, ಈ ಗೋಕರ್ಣದ ಉಪಾಧಿವಂತರ ಸೇವೆ ಇರ್ತದೆ ಉಪಾಧಿವಂತ ಮಂಡಲದಿಂದ. ಅದರ ಮರುದಿನ ವರ್ಧಂತಿ ಕಾರ್ಯಕ್ರಮ ಇರ್ತದೆ. ಆ ವರ್ಧಂತಿಯ ಮರುದಿನಕ್ಕೆ ಆಗಬಹುದು ಅನ್ನೋ ಒಂದು ಆಲೋಚನೆ ಅಂತ. ಪ್ರತಿ ವರ್ಷ ಅದೇ ದಿನ ಅಂತ ನೀವು ಕೇಳಬೇಕಾಗಿಲ್ಲ, ಯಾವಾಗ ಅಂತ ಕೇಳಬೇಕಾಗಿಲ್ಲ ಅಂತ. ವರ್ಧಂತಿಯ ಮರುದಿನ ಅದು ಸಮಾಜದ ಶಕ್ತಿ, ನೀವು ನಿಮ್ಮ ದಿನ ಅದು ಅಂತ, ಗುರಿಕಾರರ ದಿನ ಅದು ಅಂತ. ಈ ಪರಿವಾರ ದಿನ ಅಂತ ನಾವು ಹೇಗೆ ಹುಣ್ಣಿಮೆ ಮರುದಿನ ಆಚರಣೆ ಮಾಡ್ತೇವೆ, ಹಾಗೆ ಗುರಿಕಾರರ ದಿನವಾಗಿ ನಾವು ಈ ವರ್ಧಂತಿಯ ಮರುದಿನವನ್ನೇ, ನೀವು ವರ್ಧಂತಿಗೂ ಬಂದ ಹಾಗಾಯ್ತು ನೀವು ಅಂತ, ಪ್ರತಿ ವರ್ಷ ಆಚರಣೆ ಮಾಡ್ಬೋದು ಅಂತ. ಪ್ರತಿವಾರ್ಷಿಕವಾಗಿ ಒಂದು ದಿನವನ್ನು ಗುರಿಕಾರರ ದಿನವಾಗಿ ಆಚರಣೆ ಮಾಡುವ ಪ್ರಸ್ತಾಪವನ್ನು ನಿಮ್ಮ ಮುಂದೆ ನಾವು ಈ ಸಮಯದಲ್ಲಿ ಇಡ್ತೇವೆ. ನೀವೆಲ್ಲ ಆ ದಿನ ಬರಬೇಕು, ನೀವೆಲ್ಲ ಆ ದಿನ ಆಶೀರ್ವಾದವನ್ನು ಪಡಿಬೇಕು. ಅಲ್ಲಿಂದ ಮುಂದಕ್ಕೆ ಬೇರೆ ಬೇರೆ ಮಂಡಲಗಳು ಮತ್ತೊಂದು ಆ ಸೇವೆಗಳೆಲ್ಲ ಮುಂದಕ್ಕೆ ಪ್ರಾರಂಭ ಆಗುವಂಥದ್ದು. ಮೊದಲು ನಿಮ್ಮದಾದ ಮೇಲೆ ಅದರ ನಂತರ ಸಂಘಟನೆಯ ಉಳಿದ ವಿಭಾಗಗಳೆಲ್ಲ ಸೇವೆಯನ್ನು ಮಾಡುವಂತೆ ಆಗಲಿ ಎಂಬುದಾಗಿ ಅಪೇಕ್ಷೆ. ನಿಮಗೆ ಹ್ಞೂ ಅಂತ ಅನಿಸಿದೆ ಅಂತ ಅಂದ್ಕೊಳ್ತೇನೆ, ನಿಮಗೆ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಇನ್ನು ಚಂದ್ರಮೌಳೀಶ್ವರ ದೇವಸ್ಥಾನದ ವತಿಯಿಂದ ಇಂದು ಇಲ್ಲಿ ಪಾದುಕಾ ಪೂಜೆ, ಸ್ವರ್ಣ ಪಾದುಕಾ ಪೂಜೆ ಸೇವೆ ಇಂದು ಇಲ್ಲಿ ನೆರವೇರಿದೆ. ಆ ತಂಡಕ್ಕೆ ವಿಶೇಷ ಆಶೀರ್ವಾದಗಳು. ಅದು ಎಲ್ಲಿಂದ ಎಲ್ಲಿಗೆ ವಿಶೇಷ ಆಗ್ತದೆ. ಒಂದು ಕಾಲದಲ್ಲಿ ಚಂದ್ರಮೌಳೀಶ್ವರ ದೇವಸ್ಥಾನ ಅಂದರೆ ಶರಾವತಿ ವಿನಾಯಕ ಅಂತ ಹೊಳೆ ದೇವಸ್ಥಾನ ಅಂತ ಹೆಸರದಕ್ಕೆ ಅಲ್ಲಿ ಚೆನ್ನಾಗೇ ಇದು ಒಂದು ಕಾಲ ಇತ್ತು. ಹಿಂದೆ ಹೊಸನಗರದ ರಾಮಚಂದ್ರಾಪುರ ಮಠದ ಪರಿಸರದಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಂಥ ಒಂದು ಕಾಲ ಇತ್ತು. ಒಂದು ಪುಟ್ಟ ದೇವಸ್ಥಾನವಾಗಿ ಚೆನ್ನಾಗಿದ್ದ ಒಂದು ಕಾಲ ಇತ್ತು. ಅದು ಸಂಪೂರ್ಣ ನಾಶವಾಗಿ ಕೊನೆಗೆ ಒಂದು ಶಿವಲಿಂಗ, ಒಂದು ಗಣಪತಿ ಮಾತ್ರ ಒಂದು ಚಿಕ್ಕ 2 ಕೋಣೆಗಳಲ್ಲಿ, ಅಕ್ಕಪಕ್ಕ ಚಿಕ್ಕ 2 ಕೋಣೆಗಳಲ್ಲಿ, ಭಾರಿ ಚಿಕ್ಕದು, ಒಂದು ಬಂಧನ ಮಾಡಿಟ್ಟಾಗ ದೇವರನ್ನು ಅಂತ, ಅಂತಹ ಸ್ಥಿತಿಯಲ್ಲಿ ಅದಿರುವ ಕಾಲವೂ ಮತ್ತೊಂದು ಬಂತು. ಆಮೇಲೆ ಅದನ್ನು ಜೀರ್ಣೋದ್ಧಾರ ಮಾಡೋದನ್ನು ಪ್ರಾರಂಭ ಆಗಿ ಅದು ಬೆಳೆದು ಅದು ತ್ರಿವಿಕ್ರಮನಾಗಿ ಬೆಳೆದು, ಚಂದ್ರಮೌಳೀಶ್ವರ ಅಂದರೆ ತ್ರಿಪುರಾಂತಕೇಶ್ವರನಾಗಿ, ಅಂಥ ದೊಡ್ಡ ರೂಪ ಅಂತ. ಭೂಮಿಯ ರಥವಾಯಿತು ಅಂತ ಹೇಳ್ತಾರಲ್ಲ, ಮೇರು ಪರ್ವತವೇ ಧನುಸ್ಸಾಯಿತು, ಅಂಥದ್ದೊಂದು ರೂಪವನ್ನು ತಾಳಿ ಅದು ವಿಜೃಂಭಿಸಿದೆ ಇವತ್ತು ಶರಾವತಿಯ ಪರಿಸರದಲ್ಲಿ. ಅದು ಇವತ್ತು ಇಡೀ ಮಲೆನಾಡಿನ ಅಲಂಕಾರ ಅಥವಾ ಇಡೀ ನಮ್ಮ ಕನ್ನಡ ನಾಡಿನ ಅಲಂಕಾರ, ದಕ್ಷಿಣ ಭಾರತಕ್ಕೊಂದು ಶೋಭೆ ಎನ್ನುವ ಮಟ್ಟದಲ್ಲಿ ಇವತ್ತು ಆ ದೇವಸ್ಥಾನ ಎದ್ದು ನಿಂತಿದೆ. ಶಿಲ್ಪಕಲೆ ಮತ್ತು ಶಾಸ್ತ್ರೀಯತೆಯ ವೈಭವದ ಜೊತೆಯಲ್ಲಿ ನದಿ ತೀರದಲ್ಲಿಯೇ, ನದಿ ಪಕ್ಕದಲ್ಲಿಯೇ, ಸರೋವರದ ಮಧ್ಯದಲ್ಲಿ ಒಂದು ಅದ್ಭುತ ಶಿಲಾಲೋಕವಾಗಿ, ಒಂದು ಕಲಾಮಂದಿರವಾಗಿ ಅದು ಎದ್ದು ನಿಂತಿದೆ. ಚಂದ್ರಮೌಳೀಶ್ವರ ಅಂತ ಸೇವೆಯನ್ನು ತೆಗೆದುಕೊಂಡಿದ್ದಾನೆ ಇಲ್ಲಿ. ಹಾಗಾಗಿ ಆ ವತಿಯಿಂದ ಇವತ್ತು ಸೇವೆ ನಡೆದಿರ್ತಕ್ಕಂಥದ್ದು. ಚಂದ್ರಮೌಳೀಶ್ವರದ ಅಧ್ಯಕ್ಷರು ಈಗ ಮಹಾಮಂಡಲದ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡಿದ್ದಾರೆ. ಚಂದ್ರಮೌಳೀಶ್ವರನ ಆಶೀರ್ವಾದ ಆಗಿದೆ. ಇಲ್ಲಿಂದಲೇ ಹೋಗಿದ್ದು ಅಲ್ಲಿಗೆ, ಮತ್ತೆ ಇಲ್ಲಿಗೆ ಬಂದಾಗಾಯಿತು. ಇಲ್ಲಿ ಅದು ಇನ್ನು ಕೆಲವು ಕಾರ್ಯಗಳಿದೆ ಆಗುವಂಥದ್ದು ಇನ್ನೂ ಕೂಡ ಅಲ್ಲಿ. ಅದೆಲ್ಲ ಆಗಿ ಅದು ಪರಿಪೂರ್ಣವಾಗಿ ಅದು ಈ ದೇಶಕ್ಕೆ ಅದು ಸಮರ್ಪಣೆ ಆಗಲಿ, ಈಶ್ವರನಿಗೆ ಸಮರ್ಪಣೆ ಆಗಲಿ, ದೇಶಕ್ಕೆ ಅದು ಅನಾವರಣಗೊಳ್ಳಲಿ ಎಂಬುದಾಗಿ ಅಪೇಕ್ಷೆ ಪಡ್ತೇವೆ. ಆಶೀರ್ವಾದಗಳು ಆ ತಂಡಕ್ಕೆ. ಮತ್ತು ನಿಮಗೆಲ್ಲ ಆಗಾಗ ಚಂದ್ರಮೌಳೀಶ್ವರಕ್ಕೆ ಹೋಗಿ ಬರುವ ಅಭ್ಯಾಸ ಇಟ್ಕೊಳ್ಳಿ. ಹೋದಾಗ ಏನಾಗ್ತದೆ ಅಂದರೆ 2 ಕೆಲಸ ಆಗ್ತದೆ. ಹೋದರೆ ಒಂದು, ಚಂದ್ರಮೌಳೀಶ್ವರನ ಕೃಪೆ ನಿಮಗೆ ಸಿಗ್ತದೆ, ತುಂಬ ಸಾನ್ನಿಧ್ಯ ಇದೆ ಅಲ್ಲಿ, ಮಹಾ ಸಾನ್ನಿಧ್ಯ ಇದೆ ಅಲ್ಲಿ, ಆಶೀರ್ವಾದ ಸಿಗ್ತದೆ ನಿಮಗೆ. ನಿಮ್ಮ ಜೀವನ ಅಶಿವ ಆಗಿದ್ದು ಶಿವ ಆಗ್ತದೆ.
ಅಶುಭದಿಂದ ಶುಭಕ್ಕೆ ಹೋಗ್ತದೆ. ಇದು ಒಂದು. ಇನ್ನೊಂದು, ನಿಮಗೆ ನಮ್ಮ ಮಠದ ಬಗ್ಗೆ ಹೆಮ್ಮೆ ಆಗ್ತದೆ ಅಲ್ಲಿ ಹೋದಾಗ ಅಂತ. ಚಂದ್ರಮೌಳೇಶ್ವರ ಪರಿಸರಕ್ಕೆ ಹೋದಾಗ ನಿಮಗೆ ಒಂದು ಮಠದ ಬಗ್ಗೆ ಒಂದು ಅಭಿಮಾನ ಬರ್ತದೆ ನಿಮಗೆ ಅಂತ, ಇಂಥದ್ದಿದೆ ನಮ್ಮಲ್ಲಿ ಅಂತ ಹಾಗನ್ನಿಸುವಾಗಿದೆ ಅದು ಅಂತ. ಹಾಗಾಗಿ ಆಗಾಗ ಹೋಗಿ ಬನ್ನಿ ಎಂಬುದಾಗಿ ನಿಮಗೆಲ್ಲ ಸೂಚನೆಗಳು. ಕೊನೆಯದಾಗಿ ಯಾವತ್ತಿನಂತೆ ತ್ಯಾಗದ ಸಂದರ್ಭ. ಬಿಡಬೇಕು ನಾವೀಗ. ಎಷ್ಟು ಬಿಡಬೇಕಪ್ಪ ಅಂತ ಚಿಂತೆ ಮಾಡಬೇಡಿ. ಒಂದೇ ಒಂದು ಪದ ಬಿಡೋಕ್ಕಿರೋಂಥದ್ದಷ್ಟೇ. ಆಂಗ್ಲ ಪದ ಒಂದು ಪದ ಬಿಡೋಕ್ಕಿರುವಂಥದ್ದಷ್ಟೇ. ಪ್ರತಿದಿನ ಒಂದೊಂದು ಪದದ ನೆನಪು ಮಾಡ್ಕೊಳ್ತಾ ಇರುವಂಥದ್ದು ನಾವು. ನಮ್ಮ ಭಾಷೆಯ ಮಧ್ಯೆ ನುಸುಳಿ ಬಂದಿರತಕ್ಕಂಥ ಪದಗಳು ಅಲ್ವಾ. ಈ ಒಂದು ಕೋಟೆಯ ಒಳಗೆ ಶತ್ರು ಸೈನಿಕ ನುಸುಳಿ ಬಂದರೆ ಹೇಗಿರ್ತದೆ ಹೇಳಿ, ಅಪಾಯ ಆಗ್ಬಿಡ್ಬೋದು ಅಂತ. ಒನಕೆ ಓಬವ್ವನ ಕತೆ ಕೇಳಿದಿರಿ ನೀವೆಲ್ಲರೂ ಕೂಡ ಅಂತ. ಈ ಒನಕೆ ಓಬವ್ವನ ಸ್ಮರಣೆ ಮಾಡಬೇಕು ನಾವು. ನಮ್ಮ ಕನ್ನಡ ಭಾಷೆಯ ಕೋಟೆ, ಅದರೊಳಗೆ ಆಂಗ್ಲ ಪದಗಳು ನುಸುಳಿ ಬಂದು 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 ಈಗ ಅದಕ್ಕೆ ಬಹುಮತ ಎನ್ನುವ ಪರಿಸ್ಥಿತಿ ಬರ್ತಾ ಇದೆ ಅಂತ. ಕನ್ನಡಕ್ಕೆ ಅಲ್ಪಮತ, ಅದಕ್ಕೆ ಬಹುಮತ ಎನ್ನುವ ವಾತಾವರಣ ಬರ್ತಾ ಇದೆ. ಮತ್ತು ಯಾವುದು ಕನ್ನಡ ಯಾವುದು ಆಂಗ್ಲ ಅಂತ ಗೊತ್ತಾಗದಿರೋ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೇವೆ ಈಗ. ಹಾಗಾಗಿ ನಾವು ಪುನಃ ಸ್ವಭಾಷಾ ಸ್ವಭೂಷ ಸ್ವದೇಶಕ್ಕೆ ಮರಳಬೇಕು ಅಂತ. ಅದರ ಅಂಗವಾಗಿ ದಿನ ಒಂದೊಂದು ಪದ ನೆನಪು ಮಾಡ್ಬೋದು. ನೀವು ಹೆಚ್ಚು ಬಿಡ್ಬೋದು, ನೀವು ಒಂದಾದರೂ ಬಿಡಿ ಅಂತ. 2-3 ದಿನಗಳಿಂದ ಇತ್ತೀಚೆಗೆ ಹೆಚ್ಚಾಗಿ ಈಗ ಗಣಕಯಂತ್ರಗಳು, ಕಂಪ್ಯೂಟರ್ ಅದಕ್ಕಿರೋ ಶಬ್ದ ಗಣಕಯಂತ್ರ, ಆಮೇಲೆ ಚರವಾಣಿಗಳು. ಚರವಾಣಿ ಅಂದರೆ ಮೊಬೈಲ್ ಫೋನ್ ಅಂತ. ಕಾಲ ಹೇಗೆ ಬಂದಿದೆ ಅಂದರೆ, ಹೇಗಿರಬೇಕಾಗಿತ್ತು ಅಂದರೆ ಮೊಬೈಲ್ ಫೋನ್ ಅಂದರೆ ಚರವಾಣಿ ಅಂತ ಹೇಳಬೇಕಾದ ಸಂದರ್ಭ ಅದು. ಕಾಲ ಹೇಗಿದೆ ಅಂದರೆ ಚರವಾಣಿ ಅಂದರೆ ಮೊಬೈಲ್ ಫೋನ್ ಅಂತಂದರೆ ನಮ್ಮ ದೇಶದ ನಮ್ಮ ಭಾಷೆಯ ಶಬ್ದವನ್ನು ಅನ್ಯ ಭಾಷೆಯಿಂದ ಪರಿಚಯ ಮಾಡ್ಕೊಳ್ತಕ್ಕಂಥ ಸಂದರ್ಭಕ್ಕೆ ನಾವು ಬಂದು ತಲುಪಿದ್ದೇವೆ ಅಂತ. ಇಂಗ್ಲೀಷ್ ಮೂಲಕವಾಗಿ ಕನ್ನಡ ಪದಗಳು ಪರಿಚಯ ಆಗ್ತಾ ಇದೆ ಗೊತ್ತು ಅಂತ. ಅಷ್ಟು ದೂರ ಹೋಗಿದೆ ನಾವು ಅಂತ. ಆ ಬಳಕೆ ತುಂಬ ಇರೋದ್ರಿಂದ ಕಳೆದ 2-3 ದಿನಗಳಿಂದ ಅದಕ್ಕೆ ಸಂಬಂಧಪಟ್ಟ ಶಬ್ದಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದು ಒಂದೊಂದೇ. ಇವತ್ತು ಒಂದು ಶಬ್ದ ನಾವು ನೆನಪು ಮಾಡ್ಕೊಳ್ತಾ ಇರೋದು ಟೈಪಿಂಗನ್ನು ಬಿಡಬೇಕು ಅಂತ, ಆ ಶಬ್ದವನ್ನು ಅಂತ. ಟೈಪಿಂಗ್ ಬಿಡೋದು ಇಟ್ಕೊಳ್ಬೇಕಾದ್ರೆ ಬಿಡಬೇಕು ಅಂತಿಲ್ಲ ಏನು, ಅದರ ಶಬ್ದ ಬಿಡಬೇಕು ಅಂತ. ಕನ್ನಡ ಶಬ್ದ ಯಾವುದು ಅದಕ್ಕೆ ಅಂತ ಕೊಡಲಿ ಪ್ರಶ್ನೆ ಅಂತ ಇದೆಯಾ? ಯೋಚನೆ ಮಾಡಿ ಸ್ವಲ್ಪ. ಕನ್ನಡದಲ್ಲಿ ಏನು ಹೇಳ್ಬೋದು ಟೈಪಿಂಗ್ ಅನ್ನೋದಕ್ಕೆ? ಬೆರಳಚ್ಚು. ಬೆರಳಚ್ಚು ಅನ್ನೋ ಒಂದು ಪದ. ಬೆರಳು ಒತ್ತೂ ಆಗ್ಬೋದು, ಬೆರಳು ಒತ್ತಿಯನ್ನು ಮಾಡೋದಲ್ವಾ. ಈಗ ಚರವಾಣಿಯಲ್ಲಾಗಲಿ ಅಥವಾ ಗಣಕಯಂತ್ರದಲ್ಲಾಗಲಿ ಬೆರಳು ಒತ್ತಿಯೇ ಅದು ಬರಬೇಕು. ಅದು ಬೆರಳು ಒತ್ತೂ ಆಗ್ಬೋದು, ಬೆರಳಚ್ಚು ಆಗ್ಬೋದು ಅಂತ. ಅದು ಸರಿಯಾದ ಶಬ್ದವೇ ಅದು. ಆಗ್ಬೋದು ಬೆರಳಚ್ಚು ಅಂತ. ಹಿಂದಿಯವರು ಮುದ್ರಲೇಖ ಅನ್ನೋ ಶಬ್ದ ಬಳಸ್ತಾರೆ ಅದಕ್ಕೆ. ಮುದ್ರಲೇಖ ಅಂತ. ಈ ಮುದ್ರಣ ಅಂತ ನೀವು ಉತ್ತರ ಕೊಟ್ಟರೆ ಮುದ್ರಲೇಖ ಅಂತ, ಆ ಮುದ್ರಣದ ಮೂಲಕವಾಗಿ ಬರೆಯೋದು ಅಂತ ಆ ಶಬ್ದವನ್ನು ಇಟ್ಕೊಂಡಿದ್ದಾರೆ ಹಿಂದಿಯವರು. ಅದು ಬಳಸ್ತಾರೋ ಬಿಡ್ತಾರೋ, ಕೋಶಗಳಲ್ಲಿದೆ ಅದು ಅಂತ. ಇನ್ನೊಂದು ಶಬ್ದ ಬಳಸಬಹುದಾಗಿರುವಂಥದ್ದು ಟಂಕಿಸು ಅಂತ. ಚಂದದ ಶಬ್ದ ಅದು, ಟಂಕಿಸುವುದು ಅಂತ. ಆ ಶಬ್ದವನ್ನು ಕೂಡ ಬಳಸ್ಬೋದು ಅಂತ. ಸ್ವಲ್ಪ ಸಾಹಿತ್ಯಾತ್ಮಕವಾಗಿರೋ ಶಬ್ದ ಅದು. ಸಾಹಿತ್ಯದ ಶೋಭೆ ಆ ಶಬ್ದಕ್ಕಿದೆ. ಸಾಮಾನ್ಯ ಜನರ ಬಾಯಲ್ಲಿ ಬೆರಳಚ್ಚು ಬರೋದು ಸುಲಭ. ಒಂಚೂರು ತೂಕ ಬೇಕು ಅಂದರೆ ಟಂಕಿಸು ಅಂತ ಹೇಳ್ಬೋದು ನಾವು. ಟಂಕಿಸು ಅನ್ನುವಾಗ ಸರಿಯಾದ ಟಂಕಿಸ್ಬೇಕಾಗ್ತದೆ. ಟಂಕಿಸು ಅನ್ನೋ ಶಬ್ದದ ಯೋಗ್ಯತೆಗೆ ತಕ್ಕ ಹಾಗೆ ಟಂಕಿಸ್ಬೇಕಾಗ್ತದೆ. ನೀವು ಏನೇನಾದ್ರು ನೀವು ಬರೆದ್ರೆ ಅದು ಟಂಕಿಸು ಅನ್ನೋ ಶಬ್ದಕ್ಕೆ ಅದು ಹೊಂದಿ ಬರುವಂಥದ್ದಲ್ಲ ಅಂತ. 2-3 ಶಬ್ದಗಳನ್ನ ನಿಮಗೆ ನಾವು ನೆನಪು ಮಾಡ್ತೇವೆ. ಹಾಗಾಗಿ ಈ ಅಕ್ಷರ ನಿಮಗೊಂದು ಸಲಹೆ ಅಂದರೆ, ಈ ಟೈಪಿಂಗ್ ಶಬ್ದವನ್ನು ಬಿಡಿ ಇವತ್ತಿಂದ. ಇಂಗ್ಲೀಷ್ ಮಾತಾಡೋದು ಪ್ರಮೇಯ ಬಂದರೆ ಮಾತಾಡಿ, ಸುಮ್ಮನೆ ಇಂಗ್ಲೀಷ್ ಮಾತಾಡಬೇಡಿ. ನಾನು ದೊಡ್ಡ ಮನುಷ್ಯ ಅಂತ ತೋರೋಕ್ಕೋಸ್ಕರ ಇಂಗ್ಲೀಷ್ ಮಾತಾಡಬೇಡಿ. ಮಾತಾಡೋ ಪ್ರಮೇಯ ಬಂದರೆ ಮಾತಾಡಿ. ಮಾತಾಡುವಾಗ ಟೈಪಿಂಗ್ ಶಬ್ದ ಬಳಸಬೇಕಾದ್ರೆ, ಆದರೆ ಕನ್ನಡದಲ್ಲಿ ಮಾತಾಡುವಾಗ ಈ ಶಬ್ದ ಬಳಸಬಾರ್ದು, ಬಿಡಬೇಕು ನಾವು ಅದನ್ನು ಅಂತ. ಕನ್ನಡದ ಶಬ್ದಗಳನ್ನೇ ಬಳಸಬೇಕು, ಶುದ್ಧ ಕನ್ನಡವನ್ನೇ ಮಾತಾಡಬೇಕು ಅಂತ. ಹಾಗಾಗಿ ತದಂಗವಾಗಿ ಟೈಪಿಂಗ್ ಶಬ್ದವನ್ನು ಬಿಡಿ. ಮತ್ತು ಟೈಪಿಂಗ್ ಮಾಡುವಾಗ ಕನ್ನಡದಲ್ಲೇ ಟೈಪಿಂಗ್ ಮಾಡಿ ಅಂತ. ಬೆರಳಚ್ಚು ಮಾಡುವಾಗ ಕೆಲವು ಸರಿ ಏನು ಅಂದರೆ ಭಾಷೆ ಕನ್ನಡ, ಲಿಪಿ ಇದು ಸರಿಯಲ್ಲ ಅಂತ. ಇದನ್ನೇ ನೀವು ಹೆಚ್ಚಿನವರು ಮಾಡ್ತಾ ಇರೋದು. ಹೆಚ್ಚಿನವರು ಕೂಡ ಅಕ್ಷರಗಳೆಲ್ಲ ಅದು,
ಭಾಷೆ ನಮ್ಮದು. ಆ ಭಾಷೆ ಬಾರಿ ಆಂಗ್ಲ ಅಕ್ಷರಗಳು ಭಾರಿ ಸಮಸ್ಯೆ ಇದೆ. 50 ಅಕ್ಷರಕ್ಕೆ 26 ಅಕ್ಷರ ಎನ್ನುವಾಗಲೇ ಲೋಪ ಆಗ್ತದೆ ಅಂತ ಅರ್ಥ ಅದಕ್ಕೆ ಅಂತೀನಿ ಮಾಡುವಾಗ ಅಂತ. ಎಷ್ಟು ಅಕ್ಷರಕ್ಕೆ ಅಕ್ಷರ ಇಲ್ಲ ಅಲ್ಲಿ. ಮತ್ತು ಯಾವುದೋ 2 ಅಕ್ಷರಕ್ಕೆ 1 ಅಕ್ಷರ 2 ಕೊಡುಗು ಬರ್ತದೆ ಕೆಲವು ಸತಿ, ಅಂಥದ್ದೆಲ್ಲ ಇದೆ ಅಲ್ಲಿ. ಸುಮ್ಮನೆ ಗೊಂದಲ ಅಂತ. ಕೆಲವು ಕಡೆ 1 ಅಕ್ಷರ ವ್ಯತ್ಯಾಸ ತುಂಬ ತಪ್ಪರ್ತವೂ ಬರ್ಬೋದು, ಅಂಥದ್ದೆಲ್ಲ ಇದೆ. ಹಾಗಾಗಿ ನೀವು ಬೆರಳಚ್ಚು ಮಾಡುವಾಗ ಕನ್ನಡದಲ್ಲೇ ಮಾಡಬೇಕು ಅಂತ, ಕನ್ನಡ ಭಾಷೆಯಲ್ಲೇ ಮಾಡಬೇಕು. ನಮ್ಮಲ್ಲಿ ಇಲ್ಲದಿದ್ದರೆ ಬೇರೆಯವರಿಂದ ಎರವಳು ತಗೊಂಡು ನಾವು ಮಾಡಬೇಕಲ್ವಾ? ನಮ್ಮಲ್ಲಿ ಲಿಪಿ ಇಲ್ವಾ? ಇಷ್ಟು ಚಂದದ ಲಿಪಿ ಇದೆ, ಸಾವಿರಾರು ವರ್ಷಗಳಿಂದ ಬಂದಿದೆ. ಇಂಗ್ಲೀಷಿನಗಂತೂ ಹಿಂದಿನಿಂದಲೇ ಇರ್ತಕ್ಕಂಥ ಲಿಪಿ ಇದೆ ನಮ್ಮಲ್ಲಿ. ಯಾಕೆ ನಾವು ಅದನ್ನು ಬಳಸಬಾರ್ದು? ಹಾಗಾಗಿ ಕಂಗ್ಲೀಷು ಇಲ್ಲ. ಕಂಗ್ಲೀಷ್ ಅಂದರೆ ಅದು ಮಿಶ್ರ ತಳಿ ಅಂತ. ಅಕ್ಷರ ಇಂಗ್ಲೀಷ್ ಭಾಷೆಯದ್ದು, ಇದು ಭಾಷೆ ಕನ್ನಡದ್ದು ಅಂತ ಅದು ಮಾಡಬೇಡಿ. ಅದರ ಬದಲಿಗೆ ಶುದ್ಧ ಕನ್ನಡದಲ್ಲಿಯೇ, ಕನ್ನಡ ಚಂದದ ಅಕ್ಷರಗಳು ಅದರಲ್ಲೇ ಮಾಡಬೇಕು ಅಂತ. ನಾವು ಈ ಮಲಯಾಳಂ ಅಕ್ಷರಗಳು ನೋಡುವಾಗ ಏನು ಅರ್ಥ ಆಗೋದಿಲ್ಲ. ಮಲಯಾಳಂ ಅಕ್ಷರಗಳು ಗೊತ್ತಿಲ್ಲದವರಿಗೆ ನೆನಪಾಗೋದು ಒಂದೇ, ಮಲಯಾಳಂ ಅಕ್ಷರ ನೋಡಿದರೆ ಜಿಲೇಬಿ. ಮಲಯಾಳಂ ಅಕ್ಷರಗಳು ನೋಡಿದರೆ ನಿಮ್ಗೆ ಆ ಭಾಷೆ ಗೊತ್ತಿಲ್ಲದೆ ಇದ್ದರೆ ನಿಮ್ಗೆ ಕೂಡಲೇ ಜಿಲೇಬಿ ನೆನಪಾಗ್ತದೆ. ಪೂರ್ತಿ ಜಿಲೇಬಿ 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 ಥರ ಇರ್ತದೆ ಪೂರ್ತಿ ಅದು ಅಂತ. ಅವರಿಗೆ ಮಲಯಾಳದವ್ರಿಗೆ ಎಷ್ಟೋ ಸತಿ ತಮಾಷೆ ಮಾಡಿದ್ರು, ನೀವೆಲ್ಲ ಜಿಲೇಬಿ ಅಕ್ಷರದವರು ಅಂತ. ಹೌದಾ ಅಂತ ಅವ್ರು ಬೇಜಾರು ಮಾಡ್ಕೊಂಡ್ರೆ, ಇಲ್ಲ ಅಷ್ಟು ಮಧುರ. ಮಲಯಾಳ ಭಾಷೆ ಮಧುರವೇ ಹೌದು. ಅಲ್ಲಿ ಈ ತಮಿಳು ಭಾಷೆ ಹಾಗೆ ಘಾ ಢಾ ಧ ಇಂಥದ್ದೆಲ್ಲ ಇಲ್ಲ. ಅದರಲ್ಲಿ ಎಲ್ಲ ಮೂಗಲ್ಲಿ ಮಾತಾಡೋದೇ ಜಾಸ್ತಿ, ಅವರು ಞಾಮ ಇಂಥದ್ದೆಲ್ಲ ಜಾಸ್ತಿ ಮಲಯಾಳ ಭಾಷೆಯಲ್ಲಿ. ಹಾಗಾಗಿ ನೀವು ಭಾರಿ ತುಂಬ ಮೃದುವಾದ ಭಾಷೆ, ಮಧುರವಾದ ಭಾಷೆ ಅಂತ ಸಮಾಧಾನ ಮಾಡಿದ್ದ ಸಂದರ್ಭಗಳು ಅಂತ. ಅದು ನೆನ್ಪಿಟ್ಕೊಳ್ಳಿ. ಕನ್ನಡ ಅಕ್ಷರ ಇದೆಯಲ್ಲ, ಬೇರೆಯವರಿಗೆ ಜಿಲೇಬಿ ಥರನೇ ಕಾಣ್ಬೋದು ಅದು ಅಂತ, ಹಾಗೆ ಕಾಣ್ಬೋದು ಅದು ಅಂತ. ಹೀಗೀಗೆ ಹೋಗುವಾಗ ಹಾಗೆ ಕಾಣ್ತದೆ ಅದು ಅಂತ. ಅದು ಹೀಗೀಗೆ ಹೋಗೋದಿಲ್ಲ, ಅದು ಹೀಗೀಗೆ ಹೋಗೋದು ನೋಡಿ ಕನ್ನಡ ಅಕ್ಷರಗಳೆಲ್ಲ ಅಂತ. ಹಾಗಾಗಿ ಈ ಜಿಲೇಬಿಯನ್ನು ತ್ಯಾಗ ಮಾಡಬೇಡಿ. ನಿಮಗೆ ಒಂದು ವೇಳೆ ಅಂದರೆ ಸಕ್ಕರೆ ಕಾಯಿಲೆ ಬಗ್ಗೆನೂ ಭಯ ಬೇಡ. ಇದ್ದರೂ ಕೂಡ ಇಲ್ಲಿ ಜಿಲೇಬಿಗೆ ತೊಂದರೆ ಇಲ್ಲ. ಈ ಜಿಲೇಬಿ, ಈ ಕನ್ನಡ ಅಕ್ಷರಗಳ ಜಿಲೇಬಿಗೆ ಏನೂ ತೊಂದರೆ ಇಲ್ಲ, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಈ ಜಿಲೇಬಿಯನ್ನು ನೀವು ಯಾವಾಗಲೂ ಬಳಸಬೇಕು. ಅಷ್ಟು ಮಧುರವಾಗಿರುವಂಥ ಲಿಪಿ ನಮ್ಮದು, ಇಟ್ಕೊಳ್ಳಿ ಅದನ್ನು ಎಂಬುದಾಗಿ ಹೇಳ್ತಾ, ಇಂದಿಲ್ಲಿ ಸೇರಿದ ಎಲ್ಲ ಗುರುಕಾರರುಗಳನ್ನು, ಸಾಮಾನ್ಯ ಶಿಷ್ಯರನ್ನು ಮತ್ತು ದೂರದಿಂದ ಬಂದಿರತಕ್ಕಂಥ ಎಲ್ಲ ಗುರುಬಂಧುಗಳನ್ನು ಹರಸಿ ಆಶೀರ್ವದಿಸ್ತೇವೆ. ನಿಮಗೆಲ್ಲ ಈ ಚಾತುರ್ಮಾಸ್ಯ, ಸುಭಾಷಾ ಚಾತುರ್ಮಾಸ್ಯ ಶುಭವನ್ನು ತರಲಿ, ಅಶುಭಗಳನ್ನು ಪರಿಹಾರ ಮಾಡಲಿ. ಇಲ್ಲಿ ಬಂದು ಹೋದ ಪರಿಣಾಮವಾಗಿ ನಿಮಗೊಂದು ಜೀವನದಲ್ಲಿ ಬದಲಾವಣೆ ಸಿಕ್ಕಲಿ, ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಸಿಕ್ಕಲಿ, ನಿಮ್ಮ ಮನಸ್ಸಿನಲ್ಲಿ ಒಂದು ಬದಲಾವಣೆ ಬರಲಿ, ಸಂತೋಷದ ಬದುಕು ನಿಮ್ಮದೆಲ್ಲರದ್ದು ಕೂಡ ಆಗಲಿ. ಮರಿಬೇಡಿ, ನಮ್ಮ ದೇಶವನ್ನು ಮರಿಬಾರ್ದು, ನಮ್ಮ ಗುರುಸ್ಥಾನಗಳನ್ನು ಮರಿಬಾರ್ದು, ನಮ್ಮ ಭಾಷೆಗಳನ್ನು ಮರಿಬಾರ್ದು, ನಮ್ಮ ಕುಲಗಳನ್ನು, ಆ ಕುಲವು ಕೋರೋಚಿತವಾಗಿರ್ತಕ್ಕಂಥ ಸಂಪ್ರದಾಯಗಳನ್ನು ಮರಿಬಾರ್ದು ಯಾವತ್ತಿದ್ರು ಕೂಡ. ಇದೆಲ್ಲ ಇದ್ದರೆ ನಮಗೊಂದು ಅರ್ಥ ಅಂತ, ನಮಗೊಂದು ಅಸ್ತಿತ್ವ ಅಂತ. ಇದನ್ನು ಬಿಟ್ಟು ಹೋಗಿ ಬದುಕಿದರೆ ಹೇಗೋ ಬದುಕದಂತೆ ಆಯಿತು, ಆ ಬದುಕೊಂದು ಬದುಕಲ್ಲ ಅಂತ. ಹಾಗಾಗಿ ಇದೆಲ್ಲ ಉಳ್ಳ ಬದುಕನ್ನು ಬದುಕಿ ಎಂಬ ಶುಭಾಶೀರ್ವಾದಗಳು ನಿಮಗೆಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ